ಮಾಧ್ಯಮದ ಮಿತ್ರರೇ, ಈ ಪತ್ರಿಕಾಗೋಷ್ಠಿಯನ್ನು ನಾನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಜ್ಯಾಧ್ಯಕ್ಷನಾಗಿ ನಡೆಸ್ತಾ ಇದ್ದೀನಿ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂದರೆ, ಸತತವಾಗಿ ಹಿಂದುಳಿದ ವರ್ಗಗಳ ಆಯೋಗ, ಅದರಲ್ಲಿಯೂ ಈ ಕಾಂತರಾಜ್ ಆಯೋಗದವರು ತಮ್ಮದೇ ಆದ ಮಾನದಂಡಗಳ ಪ್ರಕಾರ ಸಮೀಕ್ಷೆ ಮಾಡಿ ತಮ್ಮ ವರದಿಯಲ್ಲಿ ಏನು ಕೊಟ್ಟಿದ್ದಾರೆ, ಅದರಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳೇನು ಮತ್ತು ಯಾವ ಯಾವ ವರ್ಗಗಳಿಗೆ ಅನ್ಯಾಯ ಆಗಿದೆ, ಅದು ಪುನರಾವರ್ತನೆ ಆಗಬಾರ್ದು. ಈಗ ಆಯೋಗ ಹೊಸದಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ತಾ ಇದೆ. ಅದರಲ್ಲಿ ಈ ತಪ್ಪುಗಳು, ಈ ಅನ್ಯಾಯಗಳು ಆಗದಂತೆ ನೋಡಿಕೊಳ್ಳಬೇಕಂತೇಳಿ ನಾವು ಆಯೋಗಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಇದು ಒಂದೇ ಉದ್ದೇಶ. ಎರಡನೇ ಉದ್ದೇಶ ಏನಾಗಿದೆ ಅಂದರೆ, ನಮ್ಮ ಲಿಂಗಾಯತ ಅಥವಾ ವೀರಶೈವ ಲಿಂಗಾಯತ ಜಾತಿ ಏನಿದೆ ಅಥವಾ ಪಂಥ ಏನಿದೆ, ಪರಂಪರೆ ಏನಿದೆ, ಅದು ಒಂದು ಜಾತಿ ಅಲ್ಲ. ಅದರಲ್ಲಿ 99 ಜಾತಿಗಳಿದ್ದಾವೆ. ಈಗ ನಾವು ಜಾತಿ ಅಲ್ಲ ಅಂತಕ್ಕಂಥದ್ದನ್ನ ಹಾವನೂರು ಆಯೋಗದವರು, ಚಿನ್ನಪ್ಪ ರೆಡ್ಡಿ ಆಯೋಗದವರು ತಮ್ಮ ಆಯೋಗದಲ್ಲಿ ಸ್ಪಷ್ಟವಾಗಿ ನಮೂದಿಸಿ, ಲಿಂಗಾಯತರು ಅಂದರೆ ಅವರು ಒಂದು ದೊಡ್ಡ ಜಾತಿಗಳ ಸಮೂಹ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಮ್ಮ ವರದಿಗಳಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಆದರೆ ನಾನು ವೀರಶೈವ ಮತ್ತು ಲಿಂಗಾಯತ ಅನ್ನೋದು ಒಂದೇ. ಆದರೆ ಸಂಕ್ಷಿಪ್ತವಾಗಿ ಹೇಳೋ ಸಲುವಾಗಿ ಮತ್ತು ನಮ್ಮ ಪ್ರೆಸ್ ನೋಟನ್ನು ಸ್ವಲ್ಪ ಸಂಕ್ಷಿಪ್ತ ಮಾಡೋ ಸಲುವಾಗಿ ನಾವು ಲಿಂಗಾಯತ ಅಂತಕ್ಕಂಥ ಶಬ್ದವನ್ನು ನಾವು ಉಪಯೋಗ ಮಾಡಿದ್ದೀವಿ. ಇಲ್ಲಿ ಹೇಳಬೇಕು ಅಂತಂದ್ರೆ, ನಮ್ಮ ಈ ಆಯೋಗ ಏನಿದೆ ನಮ್ಮದು, ಇವತ್ತು ಕಾನೂನು ಪ್ರಕಾರ ನಮ್ಮಲ್ಲಿ ಹಿಂದೆ ಪ್ರತ್ಯೇಕ ಧರ್ಮಕ್ಕಾಗಿ ಮಹಾಸಭೆ ಮನವಿ ಸಲ್ಲಿಸಿದ್ದು ನಿಜ. ಒಂದಲ್ಲ, 2 ಸಲ 3 ಸಲ ಸಲ್ಲಿಸಿದ್ದಾರೆ. ಆದರೆ ಮನವಿ ಇನ್ನೂ ಮಾನ್ಯ ಆಗಿಲ್ಲ. ಆದ್ದರಿಂದ ಕಾನೂನು ಪ್ರಕಾರ ಎಲ್ಲ ಲಿಂಗಾಯತರು, ವೀರಶೈವರು ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಈಗ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀವಿ. ಈ ಆಯೋಗದ ಉದ್ದೇಶ ಏನು ಅನ್ನೋದನ್ನ ಸೆಕ್ಷನ್ 11 ಅಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗಗಳ ಕಾನೂನು 1995 ಏನಿದೆ ಅದರಲ್ಲಿ ಸ್ಪಷ್ಟವಾಗಿ ನಮೂದಿಸಿದ್ದಾರೆ. ಏನಂತ ನಮೂದಿಸಿದ್ದಾರೆ? ಪ್ರತಿ 10 ವರ್ಷಗಳೊಮ್ಮೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಬೇಕು. ಆವಾಗ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಸಮಾಜ ಆ ಪಟ್ಟಿಯಲ್ಲಿ ಮುಂದುವರಲಿಕ್ಕೆ ಅನರ್ಹ ಆಗಿರ್ತದೋ ಆ ಜಾತಿಗಳನ್ನ ಹಿಂದುಳಿದ ವರ್ಗಗಳ ಪಟ್ಟಿಯಿಂದ ತೆಗೆದುಹಾಕಬೇಕು. ಮತ್ತು ಆ ಸಮೀಕ್ಷೆಯ ಆಧಾರದ ಮೇಲೆ ಬೇರೆ ಯಾವುದಾದ್ರೂ ಒಂದು ಬೇರೆ ಹೊಸ ಜಾತಿ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಲಿಕ್ಕೆ ಅರ್ಹ ಆಗಿದ್ರೆ ಅದನ್ನ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಿಸಬೇಕು. ಇದನ್ನ ಪ್ರತಿ ವರ್ಷ 10 ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ಹೇಳಿದರು. ಈಗ ಕಾಂತರಾಜ್ ಆಯೋಗದವರು 2015ರಲ್ಲಿ ಮಾಡಿದ್ರು. ಅದನ್ನು 2025ರಲ್ಲಿ ಸರ್ಕಾರದ ಪರಿಗಣನೆಗೆ ಬಂತು. ಸರ್ಕಾರದವರು ಇದು ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಕಾನೂನು ಸೆಕ್ಷನ್ 11ಗೆ ವಿರುದ್ಧ ಆಗುತ್ತೆ ಅಂತ ತಿಳ್ಕೊಂಡು ಕಾಂತರಾಜ್ ಆಯೋಗದ ವರದಿಯನ್ನ ಕಡತಿಸಿ ಅಥವಾ ಬದಿಗಿರಿಸಿ ಹೊಸದಾಗಿ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಆದೇಶ ಹೊರಡಿಸಿದ್ದಾರೆ. ಆ ಸಮೀಕ್ಷೆ
22ರಿಂದ ಪ್ರಾರಂಭ ಆಗ್ತಾ ಇದೆ. ಇದೇ ತಿಂಗಳ ಅವರು ಏನು ಮಾನದಂಡ ಉಪಯೋಗ ಮಾಡಿದ್ದಾರೆ ಅಂದ್ರೆ, ಅತ್ಯಂತ ಹಿಂದುಳಿದ ಜಾತಿಗೆ ಸೇರ್ಬೇಕಾದ್ರೆ ಅಂದ್ರೆ ಅನಿವಾರ್ಯ ಅತ್ಯಂತ ಹಿಂದುಳಿದ ಜಾತಿಯಲ್ಲಿ ಅವರ ಅನಿವಾರ್ಯಗಳನ್ನೊಂದು ಸೆಪರೇಟ್ ಮಾಡಿದ್ದಾರೆ. ಯಾವುದೂ ಒಂದು ಏನಪ್ಪ ಸಾಮಾಜಿಕ ಸ್ಥಾನಮಾನ, ಆಯಾ ಜಾತಿಯ ಶೈಕ್ಷಣಿಕ ಮಟ್ಟ, ಆಯಾ ಜಾತಿಯ ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸಿಕೊಂಡು ಅವರು ಅಂಕಗಳನ್ನು ಕೊಟ್ಟಿದ್ದಾರೆ. ಅತಿ ಹೆಚ್ಚು ಅಂಕ ಅಂದ್ರೆ 200 ಅಂಕಗಳು. ಆ 2 ಅಂಕಗಳಲ್ಲಿ ಯಾವ ಜಾತಿಗೆ 125ಕ್ಕಿಂತ ಹೆಚ್ಚು ಅಂಕ ಬರ್ತದೆ ಅದನ್ನ 1A ಅಂದ್ರೆ ಅತ್ಯಂತ ಹಿಂದುಳಿದ ಜಾತಿಗಳಲ್ಲಿ ಸೇರಿಸಬೇಕು ಅಂತ ಮಾನದಂಡ ಮಾಡಿಕೊಂಡು ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ಯಾವ ಒಂದು ಜಾತಿಗೆ, ಬನ್ನಿ ಮೇಡಮ್ ಇಲ್ಲಿ ಬಂದು ಕೂತ್ಕೊಳ್ಳಿ, ಯಾವ ಒಂದು ಜಾತಿಗೆ 90ರಿಂದ 124ವರೆಗೆ ಅಂಕ ಬರ್ತವೆ ಅವುಗಳನ್ನ ಅತ್ಯಂತ ಹಿಂದುಳಿದ ಜಾತಿಯಲ್ಲಿ ಸೇರಿಸಿ 1B ಅಂತ ಮಾಡಿದ್ದಾರೆ. ಇನ್ನು 50ರಿಂದ 89ವರೆಗೆ ಅಂಕ ಬರ್ತಕ್ಕಂಥ ಜಾತಿಗಳನ್ನ ಅತಿ ಹಿಂದುಳಿದ ಜಾತಿ ಅಂತ ಪರಿಗಣಿಸಿ ಅವುಗಳನ್ನ 2A ಸೇರಿಸಿದ್ದಾರೆ. 2Bಯಲ್ಲಿ ಮುಸಲ್ಮಾನ್ ಸಮಾಜದ, ಮುಸಲ್ಮಾನ್ ಧರ್ಮದ, ಇಸ್ಲಾಂ ಧರ್ಮದ ಎಲ್ಲ ಜಾತಿಗಳನ್ನ ಸೇರಿಸಿದ್ದಾರೆ. 3Aಯಲ್ಲಿ ಹಿಂದುಳಿದ ಜಾತಿ ಅಂತೇಳಿ ಒಕ್ಕಲಿಗ ಸಮುದಾಯದ ಜಾತಿಗಳನ್ನ ಸೇರಿಸಿದ್ದಾರೆ. 3Bಯಲ್ಲಿ ಹಿಂದುಳಿದ ಜಾತಿಗಳು ಯಾವಿದಾವೆ ಲಿಂಗಾಯತರಲ್ಲಿ ಮತ್ತು ಜೈನ್ ಮತ್ತು ಕ್ರಿಶ್ಚಿಯನ್ಸ್ ಅಲ್ಲಿ ಯಾರಿದ್ದಾರೆ ಅವುಗಳನ್ನ ಸೇರಿಸಿದ್ದಾರೆ. ಆದ್ರೆ ಏನಾಗಿದೆ ಅಂತಂದ್ರೆ ಇದಕ್ಕೊಂದು ರೈಡರ್ ಇಟ್ಟಾರ. ಏನ್ ರೈಡರು? ಸಮಾಜ ಕಲ್ಯಾಣ ಇಲಾಖೆಯ 2022 ಅದು ಸ್ಪಷ್ಟವಾಗಿಲ್ಲ ಇದರಲ್ಲಿ ಹಿಂದುಳಿದ ವರ್ಗಗಳ ಆಯೋಗದವರು ಪ್ರಕಟ ಮಾಡಿರ್ತಕ್ಕಂಥ ಪುಸ್ತಕದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಆದೇಶದ ಪ್ರಕಾರ ಈಗಾಗಲೇ ಯಾವ ಪಟ್ಟಿಯಲ್ಲಿ ಅಂದ್ರೆ ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3ರಲ್ಲಿ ಯಾವ ಜಾತಿಗಳಿದಾವೆ ಅವುಗಳನ್ನ ಅಲ್ಲೇ ಇಡಬೇಕು ಅಂತ ಮಾಡಿದ್ದಾರೆ. ಈ ರೀತಿ ಮಾಡಿದರೆ ಇದರಿಂದ ಏನಾಗಿದೆ ಅಂದ್ರೆ ಕಳೆದ 50 ವರ್ಷಗಳಿಂದ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ, ಯಾವುದೇ ಹೊಸ ಜಾತಿಯನ್ನ ಸೇರಿಸಿಲ್ಲ, ಯಾವುದೇ ಹೊಸ ಜಾತಿಯನ್ನ ತೆಗೆದುಹಾಕಿಲ್ಲ ಮತ್ತು ಯಾವ ವರ್ಗಗಳಲ್ಲಿ ಯಾವ ಜಾತಿಗಳಿದಾವೋ ಅವುಗಳನ್ನ ಮಾತ್ರ ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಇದು ಸಮಾಜದಲ್ಲಿ, ಚಲನಶೀಲ ಸಮಾಜದಲ್ಲಿ ಇದು ಸರಿಯಾದ ಕ್ರಮ ಅಲ್ಲ ಮತ್ತು ಸರ್ಕಾರದ ಆದೇಶದ ಪ್ರಕಾರ ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3ರಲ್ಲಿ ಇರ್ತಕ್ಕಂಥ ಜಾತಿಗಳನ್ನ ಆಯಾ ಪ್ರವರ್ಗದಲ್ಲಿಯೇ ಮುಂದುವರಿಸಬೇಕಾಗಿದ್ರೆ ಮತ್ತೆ 265 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆನ ನಡೆಸತಕ್ಕಂಥ ಅಗತ್ಯ ಇರಲಿಲ್ಲ ಅಂತಕ್ಕಂಥದ್ದು ನಮ್ಮ ಮಂಡನೆ. ಇನ್ನು ಲಿಂಗಾಯತ ಅಂದ್ರೆ ಬಸವಣ್ಣನವರ ಕಾಲಕ್ಕೆ ಏನು ಅಂದ್ರೆ ಬಸವಣ್ಣನವರ ಸಮಾನತೆಯ ತತ್ವವನ್ನು ಒಪ್ಪಿ ಹಿಂದೂ ಧರ್ಮದ 4 ವರ್ಗಗಳು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಎಲ್ಲಾ ವರ್ಗಗಳಿಗೆ ಸೇರಿರ್ತಕ್ಕಂಥ ಜನ ಮತ್ತು ಜೈನ ಧರ್ಮಕ್ಕೆ ಸೇರಿರ್ತಕ್ಕಂಥ ಜನ ಲಿಂಗಾಯತ ಧರ್ಮವನ್ನ ಅಪ್ಪಿಕೊಂಡಿದ್ದಾರೆ. ಆ ರೀತಿ ಮುಂದುವರೆದುಕೊಂಡು ಬರ್ತಾ ಇದ್ದಾರೆ. ಇವತ್ತು ಸೌಲಭ್ಯಗಳಿಗೆ ಭಯಪಟ್ಟು ನಮಗೆ ಸೌಲಭ್ಯ ಸಿಗಲ್ಲ ಅಂತ ತಿಳ್ಕೊಂಡು ನಮ್ಮಲ್ಲಿ 2 ದೊಡ್ಡ ಸಮುದಾಯಗಳು ಇವತ್ತು ಯಾವ ತೀರ್ಮಾನಕ್ಕೆ ಬಂದಿದೆ ಅಂದ್ರೆ ನಾವು ಯಾವ ಕಾರಣಕ್ಕೂ ವೀರಶೈವ ಅಥವಾ ಲಿಂಗಾಯತ ಬರೀಬಾರದು, ನಾವು ಹಿಂದೂ ಅಂತ ಬಂದು ತಮ್ಮ ಜಾತಿಯನ್ನ ಮಾತ್ರ ಬರಿಬೇಕು ಅಂತಕ್ಕಂಥ ಆತಂಕಕ್ಕೆ ಒಳಗಾಗಿ ಆ ರೀತಿಯ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ ಅವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಪರಿಗಣಿಸಿ
ಅವರನ್ನ ಸೂಕ್ತ ವರ್ಗದಲ್ಲಿ ಸೇರಿಸಿಲ್ಲ ಇಲ್ಲಿಯವರೆಗೆ. ಇದರಿಂದಾಗಿ 50 ವರ್ಷಗಳಿಂದ ಅವರಿಗೆ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ, ಸಾಮಾಜಿಕವಾಗಿ ಮುಂದೆ ಬರಲಿಕ್ಕೆ ಬಹಳ ಅಂದ್ರೆ ಬಹಳ ತೊಂದರೆ ಆಗಿದೆ. ಅದು ಅಲ್ಲದೆ ಲಿಂಗಾಯತ ಗಾಣಿಗ, ಲಿಂಗಾಯತ ಆಟಗಾರ ಅಂದ್ರೆ ಅವರಿಗೆ ಸರ್ಟಿಫಿಕೇಟ್ ತೆಗೆದುಕೊಳ್ಳಲಿಕ್ಕೆ ಹರಸಾಹಸ ಮಾಡತಕ್ಕಂತ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ಕಳೆದ 50 ವರ್ಷಗಳಿಂದ ಇದೆ. ಇದರಿಂದಾಗಿ ಅವರಿಗೆ ಏನ್ ತೀರ್ಮಾನಕ್ಕೆ ಬಂದಿದ್ದಾರೆ ಅಂದ್ರೆ, ನಾವು ಈ ಸಲ ಬರೀ ಹಿಂದೂ ಅಂತ ಬರೆದು ತಮ್ಮ ಜಾತಿ ಬರೀತಕ್ಕಂತ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಅವ್ರದ್ದು ಆರ್ಥಿಕವಾದ ಪರಿಸ್ಥಿತಿ ದಾರುಣ ಇದೆ ಮತ್ತು ಅವರು ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಚಿಂತೆ ಮಾಡಬೇಕಾಗಿದೆ, ತಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶದ ಬಗ್ಗೆ ಚಿಂತೆ ಮಾಡಬೇಕಾಗಿದೆ. ಇದರಿಂದಾಗಿ ಇಂಥ ಪರಿಸ್ಥಿತಿ ಈ 2 ಪ್ರಮುಖ ಜನಾಂಗಗಳಿಗೆ ಬಂದಿದೆ. ಒಂದು ಗಾಣಿಗರು ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿದ್ದಾರೆ ರಾಜ್ಯದಲ್ಲಿ, ಮತ್ತು ಇನ್ನೊಂದು ನೇಕಾರರು. ತಮಗೆಲ್ಲ ತಿಳಿದಿರ್ತಕ್ಕಂತೆ ಕೃಷಿಕರು ಅಂದರೆ ರೈತರನ್ನ ಬಿಟ್ರೆ 2ನೇ ಅತಿ ದೊಡ್ಡ ಜನಾಂಗ ನೇಕಾರರು. ಅವರು ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡ್ತಾರೆ. ಕರಿಜಾರ್ ಅಂತಾರೆ, ಬಿಳಿಜಾರ್ ಅಂತಾರೆ, ಬಿಳಿ ಮಗ್ಗದವರು ಅಂತಾರೆ, ನೇಕಾರ ಅಂತಾರೆ, ಬೇರೆ ಬೇರೆ ಹೆಸರುಗಳಿಂದ ಅವರನ್ನ ಕರೀತಾರೆ. ಅವರೊಂದು ನಮ್ಮ ರಾಜ್ಯದಲ್ಲಿ ಕನಿಷ್ಠ 15 ಲಕ್ಷ ಜನ ಇದ್ದಾರೆ. ಅವರೆಲ್ಲರೂ ಸಹಿತ ಇವತ್ತು ಈ ಒಂದು ಸರಿಯಾದ ರೀತಿಯಲ್ಲಿ ಅವರ ವರ್ಗೀಕರಣ ಆಗದೆ ಇರೋದ್ರಿಂದ, ತಮ್ಮ ಸಮಾಜದ ಭವಿಷ್ಯದ ಹಿತದೃಷ್ಟಿಯಿಂದ ಅವರು ಇವತ್ತು ಲಿಂಗಾಯತರು ಬೇಡ, ವೀರಶೈವರು ಬೇಡ, ನಮಗೆ ಹಿಂದೂ ಅಂತಂದ್ರೆ ಸಾಕು, ನಮಗೆ ಫೆಸಿಲಿಟಿ ಸಿಗ್ತದ ಅಂತಕ್ಕಂಥ ಮಟ್ಟಕ್ಕೆ ಅವ್ರು ಬಂದಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ, ಲಿಂಗಾಯತ ಪರಂಪರೆಯಲ್ಲಿ ಈ ಗಾಣಿಗರ ಇರ್ಬೋದು, ನೇಕಾರ ಇರ್ಬೋದು, ಅವರಿಗಿಂತ ಹೆಚ್ಚು ನಿಷ್ಠಾವಂತ ಮತ್ತು ಲಿಂಗಾಯತ ಧರ್ಮ ಪರಂಪರೆಯ ಆಚಾರ ವಿಚಾರಗಳನ್ನ ಅನುಸರಿಸ್ತಾ ಇರ್ತಕ್ಕಂಥವ್ರು ಬೇರೆ ಯಾರು ಇಲ್ಲ. ಅವರ ಆಚಾರ ವಿಚಾರ ಎಲ್ಲ ಬೇರೆ ಲಿಂಗಾಯತರಿಗಿಂತಲೂ ಸಹಿತ ಕಟ್ಟುನಿಟ್ಟಾದ ಲಿಂಗಾಯತ ಒಂದು ಆಚಾರ ವಿಚಾರಗಳನ್ನ ಅವರು ಪಾಲಿಸಿಕೊಂಡು ಇವತ್ತಿನವರೆಗೆ ಬಂದಿದ್ದಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಹೊಸದಾಗಿ ಆಗಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಆದರೂ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಈ ಮನವಿಯನ್ನ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ, ಸರ್ಕಾರಕ್ಕೆ ಮತ್ತು ಸದಸ್ಯರಿಗೆ ಸಲ್ಲಿಸ್ತಾ ಇದ್ದೀವಿ. ಇನ್ನು ಇವರು ಆಯೋಗವೇ ತಾನೇ ನಿರ್ಧರಿಸಿದ ಮಾನದಂಡಗಳ ಪ್ರಕಾರ, ತಾನೇ ಮಾಡಿದ ಸಮೀಕ್ಷೆ ಪ್ರಕಾರ ನಮ್ಮ 3Bಯಲ್ಲಿ ಸೇರಿಸಲ್ಪಟ್ಟಂತ 4 ಜಾತಿಗಳು ಪ್ರವರ್ಗ 1A ಅಂದ್ರೆ ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರ್ಬೇಕಾಗಿತ್ತು. ಆ ಒಂದು ಜಾತಿಗಳ ಪಟ್ಟಿಯನ್ನ ಅವರು ಕಾಂತರಾಜ್ ಆಯೋಗದವರು ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ ಮತ್ತು ಅವರು ಪರಿಶೀಲನೆ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಮೌಲ್ಯಾಂಕಗಳ ಪ್ರಕಾರ ಎಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಈ ಪತ್ರಿಕಾ ಪ್ರಕಟಣೆಯ ಅನುಬಂಧ ಯಲ್ಲಿ ಕೊಟ್ಟಿದ್ದೀವಿ. ತಾವು ನೋಡ್ಕೋಬಹುದು. ಅವುಗಳಲ್ಲಿ ಉದಾಹರಣೆಗೆ ಹೇಳಬೇಕು ಅಂದ್ರೆ, ಲಿಂಗಾಯತ ಜಾತಿಯ, ಲಿಂಗಾಯತ ಪರಂಪರೆಯ ಅಂಬಿಗ ಲಿಂಗಾಯತರು, ಲಿಂಗಾಯತ ಹಡಪದ, ಲಿಂಗಾಯತ ಮಾವನಿಗ ಲಿಂಗಾಯತ, ಕಂಬಾರ ಲಿಂಗಾಯತ, ಇವರಿಗೆ ಆಯೋಗದವರೇ ಕೊಟ್ಟಿರ್ತಕ್ಕಂಥ ಮೌಲ್ಯಾಂಕದ ಪ್ರಕಾರ 142, 128, 126, 135 ಮೌಲ್ಯಾಂಕಗಳು ಬಂದಿದ್ದಾರೆ. ಅಂದರೆ ಇವರು ನ್ಯಾಯಬದ್ಧವಾಗಿ ಅತ್ಯಂತ ಹಿಂದುಳಿದ ವರ್ಗ ಆಗಿರ್ತಕ್ಕಂಥ 1Aಗೆ ಅವರು ಸೇರಬೇಕಾಗಿತ್ತು. ಆದರೆ ಅವರನ್ನ 3Bಯಲ್ಲಿ ಸೇರಿಸಿದ್ದಾರೆ. ಇದರಿಂದ ಈ 4 ಜಾತಿಗಳ ವ್ಯಕ್ತಿಗಳಿಗೆ, ಸಮೂಹದವರಿಗೆ ನ್ಯಾಯಬದ್ಧವಾಗಿ ಅವರಿಗೆ ಸಿಗ್ತಕ್ಕಂಥ ಸ್ಥಾನದಿಂದ ವಂಚಿತಗೊಳಿಸಿ ಆಯೋಗ ಅವರಿಗೆ ಅನ್ಯಾಯ ಮಾಡಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು 2ನೇ ವಿಚಾರ ಅಂದ್ರೆ, ಅದೇ ರೀತಿ 90ರಿಂದ 124 ಅಂಕಗಳನ್ನ
ಆಯೋಗದ ಮಾನದಂಡಗಳ ಪ್ರಕಾರ ಆಯೋಗವೇ ನಡೆಸಿರ್ತಕ್ಕಂಥ ಒಂದು ಸಮೀಕ್ಷೆಯಲ್ಲಿ ಆಯೋಗ ಅವರಿಗೆ 90ರಿಂದ 124ರವರೆಗೆ ಮಾರ್ಕ್ಸ್ಗಳನ್ನ ಕೊಟ್ಟಿದೆ ಅಥವಾ ಮೌಲ್ಯಾಂಕಗಳನ್ನ ಕೊಟ್ಟಿದೆ. ಆದರೆ ಅವುಗಳನ್ನ ಅವರು 3B ಅಂದ್ರೆ 3B ವರ್ಗ ಅಂದ್ರೆ ಏನಪ್ಪಾ ಅಂದ್ರೆ 20ರಿಂದ 49 ಮೌಲ್ಯಾಂಕ ಪಡೆದಿರ್ತಕ್ಕಂಥವು 3B ಬರ್ತಾವ. ಆದ್ರೆ ಇವರು 90ರಿಂದ 124 ಅಂಕಗಳನ್ನ ಪಡೆದಿದ್ರು ಸಹಿತ ಅವರನ್ನ ಏನ್ ಮಾಡಿದಾರೆ ಅಂದ್ರೆ 3Bಗೆ ಸೇರಿಸಿ ಅವ್ರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂತ ಸ್ಥಾನದಿಂದ ವಂಚನೆ ಮಾಡಿದ್ದಾರೆ ಮತ್ತು ಈ ಜನಾಂಗಗಳಿಗೆ ಅನ್ಯಾಯ ಮಾಡಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿರ್ತಕ್ಕಂಥವರು ಅಗಸ್ತ್ಯ ಲಿಂಗಾಯತ ಅವರಿಗೆ ಕೊಟ್ಟಿರ್ತಕ್ಕಂಥ ಮೌಲ್ಯಾಂಕ 95, ಮಡಿವಾಳ ಲಿಂಗಾಯತ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು 118, ಲಿಂಗಾಯತ ಕುಂಬಾರ ಅಂತಕ್ಕಂಥವ್ರಿಗೆ 120 ಮಾರ್ಕ್ಸ್ ಕೊಟ್ಟಿದ್ದಾರೆ, ಬಟ್ 3Bಗೆ ಸೇರಿಸಿದ್ದಾರೆ. ಅದೇ ರೀತಿ ಕ್ಷೌರಿಕ ಲಿಂಗಾಯತರಿಗೆ 113 ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ, ಅವರನ್ನ 3Bಗೆ ಸೇರಿಸಿದ್ದಾರೆ. ಅವರನ್ನ ನ್ಯಾಯಬದ್ಧವಾಗಿ 1Aಗೆ ಸೇರಿಸಬೇಕಾಗಿತ್ತು. ಅದೇ ರೀತಿ ನಾವಿ ಲಿಂಗಾಯತ ಅವರಿಗೆ 107 ಮಾರ್ಕ್ಸ್ ಕೊಟ್ಟಿದ್ದಾರೆ, 107 ಮೌಲ್ಯಾಂಕಗಳನ್ನು ಕೊಟ್ಟಿದ್ದಾರೆ. ಆದರೆ ಅವರನ್ನು ಸಹಿತ 3Bಗೆ ಸೇರಿಸಿದ್ದಾರೆ. ಲಿಂಗಾಯತ ಕುರುಬರಿಗೆ 111 ಮಾರ್ಕ್ಸ್ ಕೊಟ್ಟಿದ್ದಾರೆ, ಆದರೆ ಅವರನ್ನ ನ್ಯಾಯಬದ್ಧವಾಗಿ 1Bಗೆ ಸೇರಿಸಬೇಕಾಗಿತ್ತು. ಅವರನ್ನ ಈಗ ಏನ್ ಮಾಡಿದ್ದಾರೆ ಅಂದ್ರೆ 3Bಗೆ ಸೇರಿಸಿದ್ದಾರೆ. ಇದು ತಪ್ಪು. ಎರಡನೇದಾಗಿ ಅದೇ ರೀತಿ ಅಕ್ಕಸಾಲಿ ಲಿಂಗಾಯತರು, ಮುಂದೆ ಲಿಂಗಾಯತ ಬಡಿಗರು, ಲಿಂಗಾಯತ ಉಪ್ಪಾರರು, ಆದಿ ಬಣಜಿಗ ಲಿಂಗಾಯತರು, ಮತ್ತೆ ಲಿಂಗಾಯತ ಹೂಗಾರರು, ಲಿಂಗಾಯತ ಕಂಸಾಲಿ, ಶಿವಸಮಯ ಸಾಲಿ ಮತ್ತು ತಮ್ಮಡಿಗರು, ಬೋವಿ ಲಿಂಗಾಯತರು, ಇವರಿಗೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ 3Bಯಲ್ಲಿ ಸೇರಿಸಿದ್ದಾರೆ. ಇದರಿಂದ ಅವರಿಗೆ ಅನ್ಯಾಯ ಆಗಿದೆ, ಅವರಿಗೆ ವಂಚನೆ ಆಗಿದೆ. ನ್ಯಾಯಬದ್ಧವಾಗಿ ಅವರನ್ನ 1B ಪ್ರವರ್ಗಕ್ಕೆ ಸೇರಿಸಬೇಕಾಗಿತ್ತು. ಇದನ್ನ ಅದೇ ರೀತಿ ಇನ್ನೊಂದು ಏನಾಗಿದೆ ಅಂದ್ರೆ ಇನ್ನು 32 ಜಾತಿಗಳು ಅವರು 50ರಿಂದ 89ರವರೆಗೆ ಮೌಲ್ಯಾಂಕವನ್ನ ಕಾಂತರಾಜ್ ಆಯೋಗದವರು ಮಾಡಿರ್ತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿಯಲ್ಲಿ ಪಡೆದಿದ್ದಾರೆ. ಆದರೆ ಅವರನ್ನ 2Aಗೆ ಸೇರಿಸಬೇಕಾದದ್ದು ಬಿಟ್ಟು ನೀವು ಏನ್ ಮಾಡಿದ್ದಾರೆ ಅಂದ್ರೆ 3Aಗೆ ಸೇರಿಸಿದ್ದಾರೆ. ಇದು ತಪ್ಪು. ಇದರಿಂದ ಈ ಸಾಮಾಜಿಕ ಸಮೂಹಗಳು ಅಂದ್ರೆ ಜಾತಿಗಳಿಗೆ ಅನ್ಯಾಯ ಆಗಿದೆ. ಅವರು ನ್ಯಾಯಬದ್ಧವಾದಂತಹ ಸ್ಥಾನದಿಂದ ವಂಚಿತರಾಗಿದ್ದಾರೆ. ಅವರಲ್ಲಿ ನಾವು ಅವರ ಹೆಸರುಗಳನ್ನು ಹೇಳ್ಕೊತ ಹೋಗ್ತೀವಿ. ಎಡವ ಲಿಂಗಾಯತ, ಲಿಂಗಾಯತ ಕಮ್ಮಾರ ಲಿಂಗಾಯತ, ಪಾಂಚಾಲ ಲಿಂಗಾಯತ, ಲಿಂಗಾಯತ ಗೌಡಿ ಲಿಂಗಾಯತ, ವೀರಶೈವ ಪಂಚಮಸಾಲಿ ಲಿಂಗಾಯತ, ಆರಾಧ್ಯ ಲಿಂಗಾಯತ, ಗುರುವ ಲಿಂಗಾಯತ, ಜಂಗಮ ಲಿಂಗಾಯತ, ಕೂಡುವ ಒಕ್ಕಲಿಗ, ಕುಂಚಿಟಿಗ ಲಿಂಗಾಯತ, ಲಾಡಗೊಂಡ ಲಿಂಗಾಯತ, ಲಾಡಗೊಂಡ ಲಿಂಗಾಯತ ಬಡೆ ಶೆಟ್ಟರು, ಲಿಂಗಾಯತ ಕಾಣಿಗರು, ಲಿಂಗಾಯತ ಹಟಗಾರರು, ಲಿಂಗಾಯತ ಜಾಡರು, ಲಿಂಗಾಯತ ಜಂಗಮರು, ಲಿಂಗಾಯತ ಜೀರು, ಲಿಂಗಾಯತ ಮಾರ್ಗಾರರು, ಲಿಂಗಾಯತ ನಾಯಿಂದರು, ಲಿಂಗಾಯತ ಗೌಡ, ನೊಳಂಬ ಲಿಂಗಾಯತ, ಶ್ರೀ ಶಿವಾರ್ಚಕ, ವೀರಶೈವ ಮಲ್ಲಾವರ, ತಮ್ಮಡಿ, ಭಂಡಾರಿ ಲಿಂಗಾಯತ ಮತ್ತು ಸೊಂಗಾರ್ ಲಿಂಗಾಯತ. ಈ ಒಂದು 32 ಜಾತಿಗಳು ನ್ಯಾಯಬದ್ಧವಾಗಿ ಪ್ರವರ್ಗ 2Aಗೆ ಸೇರಬೇಕಾಗಿತ್ತು. ನಮ್ಮ ಪ್ರಕಾರ ಅಲ್ಲ, ಆಯೋಗದವರೇ ಮಾಡಿರ್ತಕ್ಕಂಥ ಮಾನದಂಡದ ಪ್ರಕಾರ
ಆಯೋಗದವರೇ ಮಾಡಿರ್ತಕ್ಕಂಥ ಸಮೀಕ್ಷೆ ಪ್ರಕಾರ, ಆಯೋಗದವರೇ ಕೊಟ್ಟಿರ್ತಕ್ಕಂಥ ಮೌಲ್ಯಾಂಕದ ಪ್ರಕಾರ ಇವು 32 ಜಾತಿಗಳು 2A ಸೇರಿಸಬೇಕಾಗಿತ್ತು. ಆದರೆ ಅವರು ಅವುಗಳನ್ನ 3Bಗೆ ಸೇರಿಸಿದ್ದಾರೆ. ಇದರಿಂದ ಈ 32 ಜಾತಿಗಳಿಗೆ ನ್ಯಾಯಬದ್ಧವಾದಂತಹ ಸ್ಥಾನ ಸಿಕ್ಕಿಲ್ಲ, ಅವರಿಗೆ ಅನ್ಯಾಯ ಆಗಿದೆ ಮತ್ತು ಅವರಿಗೆ ನ್ಯಾಯಬದ್ಧ ಸ್ಥಾನದಿಂದ ಅವರನ್ನ ವಂಚಿತಗೊಳಿಸಿದ್ದಾರೆ. ಇನ್ನು ಏನ್ ಮಾಡಿದ್ದಾರೆ ಇವರು ಪಬ್ಲಿಷ್ ಮಾಡುವುದು ಅವರ ದಾಖಲಾತಿ ಪ್ರಕಾರ ಎಲ್ಲಾ ವರ್ಗಗಳಿಗೆ ಏನ್ ಮಾಡಿದ್ದಾರೆ, ಸಾಮಾಜಿಕ ಸ್ಥಾನಮಾನ ಒಂದು ಹೆಣ್ಣಿಗೆ, ಎರಡನೇದು ಅವರ ಶೈಕ್ಷಣಿಕ ಸ್ಥಿತಿಗತಿ, ಮೂರನೇದು ಅವರ ಲೈವ್ಲಿಹುಡ್ ಅಂದ್ರೆ ಆರ್ಥಿಕ ಸ್ಥಿತಿಗತಿ ಅಂತ ಮಾಡಿ ಮಾಡಿಸ್ಕೊಟ್ಟಾನೆ. ಆದರೆ ಅದಾವ ಕಾರಣಕ್ಕೂ ಗೊತ್ತಿಲ್ಲ 1B ಇರ್ತಕ್ಕಂಥ ಜಾತಿಗಳಿಗೆ ಮತ್ತು 2A ಇರ್ತಕ್ಕಂಥ ಜಾತಿಗಳಿಗೆ ಡೈರೆಕ್ಟ್ ಆಗಿ ಮಾಡಿಸ್ಕೊಟ್ಟಾನೆ. ಎಷ್ಟರ ಮಟ್ಟಿಗೆ ಕರೆಕ್ಟ್ ಅದಾರಂದ್ರೆ 1Aಗೆ ಮತ್ತು 2Aಗೆ ಮತ್ತು 1Aಗೆ 3B 2Bಗೆ 3Aಗೆ 3B ಇರ್ತಕ್ಕಂಥ ಜಾತಿಗಳಿಗೆ ಮಾರ್ಕ್ಸ್ ಎಲ್ಲ ರೌಂಡ್ ಫಿಗರ್ದಾಗ ಇದಾವ. ಆದರೆ 1B ಇರ್ತಕ್ಕಂಥ ಜಾತಿಗಳು ಮತ್ತು 2A ಇರ್ತಕ್ಕಂಥ ಜಾತಿಗಳಿಗೆ ದಶಾಂಶ ಕೊಟ್ಟಿದ್ದಾರೆ. 0.35, 0.75, 0.65. ಆದರೆ ಅವರಿಗೆ ಶೈಕ್ಷಣಿಕ ಸ್ಥಾನಮಾನಕ್ಕೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಸಾಮಾಜಿಕ ಸ್ಥಾನಮಾನಕ್ಕೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಆರ್ಥಿಕ ಪರಿಸ್ಥಿತಿ ಅಥವಾ ಲೈವ್ಲಿಹುಡ್ ಪರಿಸ್ಥಿತಿಗೆ ಏನು ಕೊಟ್ಟಿದ್ದಾರೆ ಅದನ್ನು ಪಬ್ಲಿಕ್ ಮಾಡಿಲ್ಲ. ನಾನು ಕೇಳೋದು 1A 2B 3A 3B ಇವರಿಗೆ ಅನ್ವಯ ಆಗತಕ್ಕಂತ ಮೆಥಡಾಲಜಿನ ವಿಧಾನವನ್ನ 1B ಮತ್ತು 2Aಕ್ಕೆ ಯಾಕೆ ಅನ್ವಯಿಸಿಲ್ಲ? ಇದು ಏನಾಗುತ್ತೆ ಮತ್ತು ಎಲ್ಲ ದಶಾಂಶದಲ್ಲಿ ಡೈರೆಕ್ಟ್ ಅವ್ರಿಗೆ ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ. ಇದರಿಂದ ರಾಜ್ಯದ ಜನತೆ ಆಯೋಗ ಮೋಸ, ವಂಚನೆ ಮತ್ತು ಪಕ್ಷಪಾತ ಮಾಡ್ತಾ ಇದೆ ಅಂತ ತಿಳಿಲಿಕ್ಕೆ ಅವಕಾಶ ಕೊಟ್ಟಂತೆ ಆಗುತ್ತದೆ. ಒಂದ್ ನಿಮಿಷಪ್ಪ ಹೇಳ್ತೀನಿ, ಇನ್ನೊಂದು 2 ನಿಮಿಷ ಹೇಳ್ತೀನಿ. ಡಿಮಾಂಡ್ ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಇದೇ ರೀತಿಯ ಒಂದು 30 ಜಾತಿಗಳು ಏನು ಒಕ್ಕಲಿಗರ ಸಮೂಹದಲ್ಲಿದ್ದಾವೆ 3A ಅಲ್ಲಿ, ಅವುಗಳಿಗೂ ಸಹಿತ ಡೌನ್ಗ್ರೇಡ್ ಮಾಡಿ ಇದು ಕೊಟ್ಟಿದ್ದಾರೆ. ಅವು 1A 1Bಗೆ ಹೋಗ್ಬೇಕಾಗಿತ್ತು, 2Aಗೆ ಹೋಗ್ಬೇಕಾಗಿತ್ತು, ಅವುಗಳನ್ನ 3A ಕಳಿಸಿದ್ದಾರೆ ಒಕ್ಕಲಿಗರಿಗೆ. ಆದ್ರೆ ನಾನು ವೀರಶೈವ ಅಥವಾ ಲಿಂಗಾಯತ ಮಹಾಸಭೆಯಿಂದ ಮಾತಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ನಾವು ಮಾಡಲ್ಲ. ಅದು ಆ ಸಮಾಜದಲ್ಲಿಯೂ ಬೇಕಾದಷ್ಟು ಪ್ರಬುದ್ಧರಿದ್ದಾರೆ, ಎಲ್ಲಾ ವಿಷಯ ತಿಳ್ಕೊಂಡವ್ರಿದ್ದಾರೆ ಒಕ್ಕಲಿಗರಲ್ಲಿ. ಅವರು ಅದರ ಬಗ್ಗೆ ಪರಿಶೀಲನೆ ಮಾಡಿ ಅವರು ಆಯೋಗಕ್ಕೆ ಏನ್ ತಿಳಿಸ್ಬೇಕೋ ತಿಳಿಸ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. 30 ಜಾತಿಗಳಿಗೆ, ಅದರಲ್ಲಿಯೂ ಅತ್ಯಂತ ಹಿಂದುಳಿದ ಜಾತಿಯಾಗಿರ್ತಕ್ಕಂಥ ಕುಂಚಿಟಿಗರಿಗೆ, ಆ ಕುಂಚಿಟಿಗರ ಎಲ್ಲಾ ಸೆಕ್ಷನ್ಗಳಿಗೆ ಬಹಳ ನನ್ನ ಪ್ರಕಾರ ಬಹಳ ಅನ್ಯಾಯ ಆಗಿದೆ. ಆದ್ರೆ ಅದನ್ನು ಕುಂಚಿಟಿಗ ಸಮಾಜದವರು ಪರಿಶೀಲನೆ ಮಾಡಿ ಅವರೇ ಆಯೋಗಕ್ಕೆ ಏನ್ ಹೇಳ್ಬೇಕೋ ಅವ್ರು ಹೇಳಿ, ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡಲ್ಲ. ಆ ಲಿಸ್ಟನ್ನ ನಿಮ್ಗೆ ಕೊಡ್ತೀನಿ ಸ್ವಲ್ಪ ಹೊತ್ತಲ್ಲಿ. ಮುಂದೆ ಇನ್ನೊಂದು ಏನ್ ಮಾಡಿದಾರಪ್ಪ ಅಂತಂದ್ರೆ, ಈಗ ನೋಡಿ, ಈಗ ಎಲ್ಲರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಆಯೋಗದವ್ರಿಗೂ ಗೊತ್ತಿದೆ, ಜಗತ್ತಿಗೆ ಗೊತ್ತಿದೆ. ಏನಪ್ಪಾ ಅಂದ್ರೆ ಬಾರ್ಬರ್ ಅಥವಾ ಕ್ಷೌರಿಕರು ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಲಿಂಗಾಯತ ನಾಯಿಂದ ಕೊಟ್ಟಿದ್ದಾರೆ, ಒಂದು ನಾವಲ್ಗೆ ಲಿಂಗಾಯತ ಕೊಟ್ಟಿದ್ದಾರೆ, ಲಿಂಗಾಯತ ಹಡಪದ ಕೊಟ್ಟಿದ್ದಾರೆ, ಕ್ಷೌರಿಕ ಲಿಂಗಾಯತ ಕೊಟ್ಟಿದ್ದಾರೆ, ನಾವಿ ಲಿಂಗಾಯತ ಕೊಟ್ಟಿದ್ದಾರೆ, ನಾಯಿಂದ ಅಂತ ಕೊಟ್ಟಿದ್ದಾರೆ. ಇವೆಲ್ಲವೂ ಸಮಾನಾರ್ಥಕ ಪದಗಳು. ಆದ್ದರಿಂದ ಇವೆಲ್ಲರಿಗೂ ಒಂದೇ ಕೊಡ್ಬೇಕಾಗಿತ್ತು. ಇಲ್ಲ, ಇವರ ಹಿಂದುಳಿಕೆಯನ್ನ ತೀರ್ಮಾನ ಮಾಡುವಾಗ ಇವು 6 ಕೋಡ್ ಕೊಟ್ಟಂತ
ಜಾತಿಗಳಿಗೆ ಏನು ಮೌಲ್ಯಾಂಕಗಳು ಬಂದಿದ್ದು ಅದನ್ನು ಎವರೇಜ್ ಮಾಡಿ ಕೊಡಬೇಕಾಗಿತ್ತು. ಆದ್ರಿಂದ ಸರ್ಕಾರ ಇದರಿಂದ ಆ ರೀತಿ ಮಾಡಿದ್ರೆ ಮಾತ್ರ ಇದಕ್ಕೆ ನಮ್ಮ ನಾಯಿಂದರಿಗೆ ಅಥವಾ ಈ ತರದ ಎಲ್ಲಾ ಜಾತಿಗಳಿಗೆ ನ್ಯಾಯ ಸಿಗ್ತದೆ. ಇನ್ನೊಂದು ವಿಷಯ ಏನ್ ಮಾಡಿದ್ದಾರೆ ಲಿಂಗಾಯತ ವಿಷಯದಲ್ಲಿ ಅಂದ್ರೆ, ಈಗ ಲಿಂಗಾಯತರಲ್ಲಿ ಕೆಲವು ಪಂಗಡಗಳಿಗೆ 125ಕ್ಕಿಂತ ಹೆಚ್ಚು ಮಾರ್ಕ್ಸ್ ಸಿಕ್ಕಿದ್ದಾವೆ. ಅದೇ ಪ್ರಕಾರ ಇನ್ನೂ ಕೆಲವು 16 ಪಂಗಡಗಳಿಗೆ 90ಕ್ಕಿಂತ ಹೆಚ್ಚು ಮಾರ್ಕ್ಸ್ ಸಿಕ್ಕಿದ್ದಾವೆ. ಆದರೆ ಇನ್ನು 36 ಪಂಗಡಗಳಿಗೆ ಏನಾಗಿದೆ ಅಂದ್ರೆ ಅವಕ್ಕೆ 50ಕ್ಕಿಂತ ಹೆಚ್ಚು ಮಾರ್ಕ್ಸ್ ಸಿಕ್ಕಿದ್ದಾವೆ. ನಮ್ಮ ಲಿಂಗಾಯತದಲ್ಲಿ ಬ್ರಾಹ್ಮಣ ಕನ್ವರ್ಟ್ಸ್ ಇದ್ದಾರೆ, ಅತಿ ಮುಂದುವರೆದವರು ಇದ್ದಾರೆ, ಅತಿ ಹಿಂದುಳಿದವರು ಇದ್ದಾರೆ, ಅತ್ಯಂತ ಹಿಂದುಳಿದವರು ಇದ್ದಾರೆ, ಹಿಂದುಳಿದವರು ಇದ್ದಾರೆ. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಲಿಂಗಾಯತರು, ಅತ್ಯಂತ ಮುಂದುವರೆದ ಲಿಂಗಾಯತರು ಮತ್ತೆ ಹಿಂದುಳಿದ ಲಿಂಗಾಯತರು, ಅತಿ ಹಿಂದುಳಿದ ಲಿಂಗಾಯತರು, ಅತ್ಯಂತ ಹಿಂದುಳಿದ ಲಿಂಗಾಯತರು ಎಲ್ಲರದು ಮಾರ್ಕ್ಸ್ ಕೂಡಿಸಿ ಎವರೇಜ್ ಮಾಡಿದ್ದಾರೆ. ಇದು ಹೆಂಗಾಗಿದೆ ಅಂದ್ರೆ, ಒಂದು ನದಿ ದಾಟಬೇಕಾದ್ರೆ ನದಿ ದಡದಲ್ಲಿ 1 ಅಡಿ ಇದೆ, ಮುಂದೆ ಹೋದ್ರೆ 3 ಅಡಿ ಇದೆ, ಅದಾದ್ಮೇಲೆ 10 ಅಡಿ ಇದೆ. ಆದ್ದರಿಂದ ಎವರೇಜ್ 10, 3, 1, 14, 3ರಿಂದ ಡಿವೈಡ್ ಮಾಡಿ 4 ಅಡಿ ಬರ್ತದೆ ಅಂತ ಹೇಳ್ದಂಗಾಗಿದೆ. ಅಂದ್ರೆ ನಮ್ಮ ಸಮಾಜದಲ್ಲಿದ್ದಂತ ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಬೇರೆಯವ್ರ ಜೋಡಿ ಮಾರ್ಕ್ಸ್ ಎವರೇಜ್ ಮಾಡಿ 36.3 ತಂದಿದ್ದಾರೆ. ಅವ್ರನ್ನ ನಮ್ಮ ಲಿಂಗಾಯತರಲ್ಲಿ ಮುಂದುವರೆದವ್ರ ಜೊತೆ ನಮ್ಮಲ್ಲಿ 99 ಜಾತಿ ಇದಾವೆ. ಅದರಿಂದ ನ್ಯಾಯ ಸಿಗಲಿಕ್ಕೆ ಸಾಧ್ಯನಾ? ಇದೇ ರೀತಿ ಒಕ್ಕಲಿಗರ ಸಮೂಹದಲ್ಲಿಯೂ ಮಾಡಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ಒಂದೇ ವೃತ್ತಿಯನ್ನು ಮಾಡ್ತಕ್ಕಂಥವ್ರು ಒಂದು ಜಾತಿ, ಅವರನ್ನ ನೀವು ಎವರೇಜ್ ಮಾಡಿ ಕೆಳಗೆ ತಳ್ಳಿಬಿಟ್ರೆ ಅವ್ರ ಗತಿ ಏನು? ಇದರಿಂದಾಗಿ ಇದೇ ಮೆಥಡಾಲಜಿಯಿಂದಾಗಿ ಕಳೆದ 50 ವರ್ಷಗಳಲ್ಲಿ ನಮ್ಮ ಸಮಾಜದ ಹಿಂದುಳಿದ, ಅತಿ ಹಿಂದುಳಿದ ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಗಣಗೋರ ಅನ್ಯಾಯ ಆಗಿ ಅವರು ಇವತ್ತು ಲಿಂಗಾಯತ ಅಂತ ಬರ್ಸಲಿಕ್ಕೆ ಅವರು ಒಪ್ತಾ ಇಲ್ಲ. ಅದರಿಂದಾಗಿ ನಮ್ಮ ಪಾಪ್ಯುಲೇಷನ್ ಸಹಿತ ಭಾರಿ ಕಡಿಮೆ ಆಗಿದೆ. ಅವರ ಆಚಾರ, ವಿಚಾರ, ನೀತಿ, ರೀತಿ ಲಿಂಗಾಯತ ಅಂತಲೇ ಇದೆ. ಆ ಲಿಂಗಾಯತರಾಗೆ ಬದುಕ್ತಾ ಇದ್ದಾರೆ, ಆದರ್ಶ ಲಿಂಗಾಯತರಾಗೆ ಬದುಕ್ತಾ ಇದ್ದಾರೆ. ಆದ್ರೆ ಸರ್ಕಾರದ ಸೌಲಭ್ಯಗಳಿಂದ ಎಲ್ಲಿ ವಂಚಿತರಾಗ್ತೀವೋ ಅಂತೇಳಿ ಅವರೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ, ಹಿಂದೂ ನಾವಿ, ಹಿಂದೂ ಹಟಗಾರ್, ಹಿಂದೂ ಗಾಡಿಗಾರ್, ಹಿಂದೂ ಸಾದರ್, ಹಿಂದೂ ನೊಣಬ ಅಂತ ಬರುವ ಪರಿಸ್ಥಿತಿಗೆ ಇವತ್ತು ಸರ್ಕಾರದ ನೀತಿ ನಿಯಮಗಳು ಬಂದಿದ್ದಾವೆ. ನಾನು ಇವತ್ತಿನ ಸರ್ಕಾರವನ್ನು ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಅಥವಾ ಈ 50 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಎಲ್ಲಾ ಸರ್ಕಾರಗಳು ಇದಕ್ಕೆ ಜವಾಬ್ದಾರಿ ಅಂತ ಖಂಡಿತವಾಗಿ ನಿಷ್ಠುರವಾಗಿ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಸಮಾಜದ ನಾಯಕತ್ವದ್ದು ತಪ್ಪಿದೆ. ಇದನ್ನು ವಿವರವಾಗಿ ಪರಿಶೀಲನೆ ಮಾಡಿ ನಮ್ಮ ಸಮಾಜದ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಅವರು ಮಾಡಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಇದರಿಂದಾಗಿ ನಮ್ಮ ಸಮಾಜದ ಹಿಂದುಳಿದ ವರ್ಗಗಳಿಗೆ, ಅತಿ ಹಿಂದುಳಿದ ವರ್ಗಗಳಿಗೆ ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳಿಗೆ 50 ವರ್ಷಗಳಲ್ಲಿ ಗಣಗೋರ ಅನ್ಯಾಯ ಆಗಿದೆ. ಇನ್ನು ಸಮಾನಾರ್ಥಕವಾದಂತಹ ಕೋಡ್ಗಳನ್ನು ಕೊಡೋದು ಒಂದು ವಿಚಾರ ಆಯಿತು. ಈಗ ನಮಗೆಲ್ಲರಿಗೂ ಗೊತ್ತಾಗುತ್ತೆ, ನೇಕಾರ ವೃತ್ತಿ ಮಾಡತಕ್ಕಂಥವ್ರು ಕೃಷಿಕರನ್ನ ಬಿಟ್ರೆ ರಾಜ್ಯದಲ್ಲಿ ಅತಿ ದೊಡ್ಡ ಸಮೂಹ ಅಂದ್ರೆ ನೇಕಾರರು, ಬಟ್ಟೆ ತಯಾರು ಮಾಡತಕ್ಕಂಥವ್ರು. ಅವರಲ್ಲಿ ಲಿಂಗಾಯತ ಬಿಳಿಜಾಡರು ಅಂತಿದ್ದಾರೆ. ಅವರಿಗೆ ಸಾಮಾಜಿಕ ಸ್ಥಾನಮಾನಕ್ಕೆ 13 ಮಾರ್ಕ್ಸ್ ಕೊಟ್ಟಿದ್ದಾರೆ. ಲಿಂಗಾಯತ ಬಿಳಿ ಮಗ್ಗ ಅಂತಿದ್ದಾರೆ, ಅವ್ರಿಗೆ ಸಾಮಾಜಿಕ ಸ್ಥಾನಮಾನಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಮಾರ್ಕ್ಸ್ ಬರೀ 1. ಅದೇ ರೀತಿ ಲಿಂಗಾಯತ ಹಟಗಾರ ಅಂತಿದ್ದಾರೆ, ಅವರಿಗೆ ಸಾಮಾಜಿಕ ಸ್ಥಾನಮಾನಕ್ಕೆ ಕೊಟ್ಟಿರ್ತಕ್ಕಂಥ ಅಂಕಗಳು 42. ಲಿಂಗಾಯತ ನೇಕಾರ ಅಂತಿದ್ದಾರೆ, ಅವರಿಗೆ 10 ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರ ಸಾಮಾಜಿಕ ಸ್ಥಾನಮಾನಕ್ಕೆ ಲಿಂಗಾಯತ ಜಾಡರು ಅಂದ ಕೂಡಲೇ 40 ಮಾರ್ಕ್ಸ್ ಕೊಟ್ಟಿದ್ದಾರೆ.
ಹಿಂದೂ ಲಿಂಗಾಯತ ಜೇಡ ಅಂತ ಬರೆದ್ರೆ 9 ಮಾರ್ಕ್ಸ್ ಕೊಟ್ಟಿದ್ದಾರೆ. ಲಿಂಗಾಯತ ನೇಗಿ ಅಂತ ಬರೆದ್ರೆ 17 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸ್ವಾಮಿ, ಇವಷ್ಟು ಜನ ಲಿಂಗಾಯತರು ಒಪ್ಕೋಬೇಕಾದಂತ ಬಂದು ಅಷ್ಟು ಜನ ಮಾಡುವ ಉದ್ಯೋಗ ನೇಕಾರಿಕೆ. ಅಂಥದ್ರಲ್ಲಿ ಒಬ್ಬರಿಗೆ ಬರೀ ಒಂದು ಸ್ಥಾನ, ಒಬ್ಬರು ಎಲ್ಲರೂ ಸಾಮಾಜಿಕ ಸ್ಥಾನಮಾನ ಒಂದೇ ಇರ್ತದೆ. ಅಂಥದ್ರಲ್ಲಿ ನೀವು ಲಿಂಗಾಯತ ಬಿಳಿ ಭಾಗದವರಿಗೆ ಒಂದು, ಲಿಂಗಾಯತ ಜಾತಿಗೆ 40 ಮಾರ್ಕ್ಸ್ ಕೊಟ್ಟಿದ್ದೀರಿ ಸಾಮಾಜಿಕ ಸ್ಥಾನಮಾನದಲ್ಲಿ. ಇದು ಯಾವ ನ್ಯಾಯ? ಇದು ಆಯೋಗ ಈ ವಿಷಯದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯದಿಂದ ಕಾರ್ಯನಿರ್ವಹಿಸಿದೆ. ಮತ್ತು ಈ ಅಥವಾ ಒಂದು ರೀತಿಯಿಂದ ಬೇಕಾಬಿಟ್ಟಿ ಮಾರ್ಕ್ಸ್ ಕೊಟ್ಟಿದೆ. ಈಗ ಎಷ್ಟು ನೇಕಾರರು ಇದ್ದಾಗ ಅವರ ಸಾಮಾಜಿಕ ಸ್ಥಾನಮಾನ ಹೆಂಗೆ ಬದಲಾಗುತ್ತೆ? ಅವರು ಬಟ್ಟೆ ನೇಯವರು, ಇವರು ಬಟ್ಟೆ ನೇಯವರು. ಬರೀ ಜಾಡ್ರೋಡು ಬದಲಾಗಿ ಜಾಡ್ರು ಅಂತ ಬರೆದ್ರೆ 40 ಮಾರ್ಕ್ಸು, ನೇಕಾರ ಅಂತ ಬರೆದ್ರೆ 10 ಮಾರ್ಕ್ಸು, ಬಿಳಿ ಮಗ್ಗ ಅಂತ ಬರೆದ್ರೆ 1 ಮಾರ್ಕ್ಸು, ಮತ್ತೆ ಲಿಂಗಾಯತ ಬಿಳಿಜೇಡ್ರು ಅಂತ ಬರೆದ್ರೆ 13 ಮಾರ್ಕ್ಸು. ಇದು ಗಣಗೋರ ಅನ್ಯಾಯ. ಇದನ್ನ ಆಯೋಗದವರು ಗಮನ ಹರಿಸಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ನೋಡಿ, ನೊಣಬ ಲಿಂಗಾಯತರು ಅಂತಿದ್ದಾರೆ. ಕೆಲವು ಕಡೆ ನೊಣ ಬರುತ್ತಾರೆ, ಕೆಲವು ಕಡೆ ನೊಣ ಬರುತ್ತಾರೆ. ಅವರು ಹೆಚ್ಚಾಗಿ ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ, ಹಾಸನ ಈ ಜಿಲ್ಲೆಗಳಲ್ಲಿದ್ದಾರೆ. ಅಲ್ಲಿ ನೋಡಿ, ನೊಣಬ ಲಿಂಗಾಯತಂದ್ರೆ ಸಾಮಾಜಿಕ ಸ್ಥಾನಮಾನಕ್ಕೆ 18, ಮತ್ತೆ ನೊಣಬ ಲಿಂಗಾಯತಂದ್ರೆ 16. ಒಂದೇ ಜಾತಿಗೆ ಈ ರೀತಿ ವ್ಯತ್ಯಾಸ ಮಾಡತಕ್ಕಂಥ ಕಾರಣ ಏನು? ನೊಣಬ ಲಿಂಗಾಯತರಿಗೆ 50 ಮಾರ್ಕ್ಸ್ ಕೊಟ್ಟಿದ್ದೀರಾ, ನೊಣಬ ಲಿಂಗಾಯತರಿಗೆ 42 ಮಾರ್ಕ್ಸ್ ಕೊಟ್ಟಿದ್ದೀರಾ. ಇದು ಯಾವ ನ್ಯಾಯ? ಆಯೋಗವೇ ಇದಕ್ಕೆ ಉತ್ತರಿಸಬೇಕಾಗಿದೆ. ಇಂಥ ಒಂದು 15-20 ಉದಾಹರಣೆಗಳನ್ನು ನಾವು ಕೊಡ್ಬೋದು. ಆದರೆ ನಾನು ಈಗ ನಿಮಗೆ ಈಗಲೇ ಬೇಕಾದಷ್ಟು ಉದ್ದಾಗಿದೆ, ಅದಕ್ಕೆ ದೊಡ್ಡ ಪ್ರೆಸ್ ನೋಟ್ ಕೊಡಬಾರ್ದು ಅಂತ ಬಿಟ್ಟಿದ್ದೀನಿ. ಶೀಘ್ರದಲ್ಲಿಯೇ ಪೂರ್ತಿ ಎಲ್ಲ ರಿಸರ್ಚ್ ಮಾಡಿಸಿ ಒಂದು ಬುಕ್ಲೆಟ್ ತಂದು ರಾಜ್ಯಕ್ಕೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಇನ್ನು ನೋಡಿ, ಲಿಂಗಾಯತರಲ್ಲಿ ಜಂಗಮ ಅಂತ ಒಂದು ಜಾತಿ ಇದೆ. ಲಿಂಗಾಯತ ಜಂಗಮರ ಸ್ಥಾನಮಾನಕ್ಕೆ 34. ಅವ್ರದ್ದು ವೃತ್ತಿ ಏನಪ್ಪ? ಪುರೋಹಿತೆ ಮತ್ತು ಲಿಂಗ ಕಟ್ಟೋದು, ಸತ್ರ ಹೋಗಿ ಸಮಾಧಿ ಮಾಡಿ ಇವರು ಸ್ವರ್ಗಕ್ಕೆ ಹೋದ್ರು ಅಂತ ಘೋಷಣೆ ಮಾಡೋದು, ಮತ್ತೆ ಮದುವೆ ಮಾಡಿಸೋದು ಇದು ಅವ್ರ ಕೆಲಸ. ಲಿಂಗಾಯತ ಜಂಗಮ ಅಂದ ಕೂಡಲೇ 34 ಸಾಮಾಜಿಕ ಸ್ಥಾನಮಾನ. ವೀರಶೈವ ಜಂಗಮ ಅಂದ್ರೆ 8 ಮಾರ್ಕ್ಸು. ಆರಾಧ್ಯರು ಅಂದ್ರೆ 18 ಮಾರ್ಕ್ಸು. ಆರಾಧ್ಯ ಲಿಂಗಾಯತ ಅಂದ್ರೆ 9 ಮಾರ್ಕ್ಸ್. ಅಲ್ರಿ, ಎಲ್ಲರೂ ಜಂಗಮರೇ, ಎಲ್ಲರೂ ಮಾಡ್ತಕ್ಕಂಥ ವೃತ್ತಿ ಒಂದೇ. ಆದ್ರೆ ಒಬ್ಬರಿಗೆ ನೀವು 34 ಮಾರ್ಕ್ಸ್ ಕೊಟ್ಟಿದ್ದೀರಾ, ಇನ್ನೊಬ್ಬರಿಗೆ 8 ಮಾರ್ಕ್ಸ್ ಕೊಟ್ಟಿದ್ದೀರಾ, ಇನ್ನೊಬ್ಬರಿಗೆ 18 ಮಾರ್ಕ್ಸ್ ಕೊಟ್ಟಿದ್ದೀರಾ, ಇನ್ನೊಂದು 9. ಆರಾಧ್ಯ ಅಂತ ಅಷ್ಟೇ ಬರೆದ್ರೆ 18 ಮಾರ್ಕ್ಸ್, ಲಿಂಗಾಯತ ಆರಾಧ್ಯ ಅಂತ ಬರೆದ್ರೆ 9 ಮಾರ್ಕ್ಸ್. ಇದು ಯಾವ ಆಯೋಗ? ಇದು ಅಲ್ಲಿ ಯಾರಾದ್ರೂ ಓದು ಬರೋ ಬಂದವರು ಇದ್ದಾರೋ ಅಥವಾ ಏನಾದರೂ ತಿಳುವಳಿಕೆ ಇದ್ದವ್ರು ಇದ್ದಾರೋ? ಅದನ್ನು ಆಯೋಗವೇ ಉತ್ತರಿಸಬೇಕಾಗಿದೆ ಇವತ್ತು. ಇದು ಈ ರೀತಿ ಆದರೆ ಈಗ ವೀರಶೈವ ಜಂಗಮ, ಆರಾಧ್ಯ ಮತ್ತು ಲಿಂಗಾಯತ ಜಂಗಮ, ಲಿಂಗಾಯತ ಆರಾಧ್ಯ ಇವು ಬೇರೆ ಬೇರೆ ಜಾತಿಗಳೇ. ಇದಕ್ಕೆ ಆಯೋಗ ಉತ್ತರ ಕೊಡಬೇಕಾಗುತ್ತೆ. ಆಯ್ತಾ? ಇನ್ನ ಮುಖ್ಯವಾಹಿನಿಗೆ ಬರೋಣ. ಏನಪ್ಪಾ ಅಂದ್ರೆ, ಇಲ್ಲಿ ಆಯೋಗ ಬೇರೆ ಬೇರೆ ಕೋಡ್ಗಳನ್ನು ಕೊಟ್ಟಿದೆ. ಲಿಂಗಧರ ಅನ್ನೋರಿಗೆ ಒಂದು ಕೋಡ್ ಕೊಟ್ಟಿದೆ, ಲಿಂಗವಂತ ಅನ್ನೋರಿಗೆ ಒಂದು ಕೋಡ್ ಕೊಟ್ಟಿದೆ, ಲಿಂಗಾಯತ ಅನ್ನೋರಿಗೆ ಒಂದು ಕೋಡ್ ಕೊಟ್ಟಿದೆ, ವೀರಶೈವ ಅನ್ನೋರಿಗೆ ಒಂದು ಕೋಡ್ ಕೊಟ್ಟಿದೆ, ವೀರಶೈವ ಲಿಂಗಾಯತ ಅನ್ನೋರಿಗೆ ಒಂದು ಕೋಡ್ ಕೊಟ್ಟಿದೆ, ಲಿಂಗಾಯತ ವೀರಶೈವ ಅನ್ನೋರಿಗೆ ಒಂದು ಕೋಡ್ ಕೊಟ್ಟಿದೆ. ಶಬಾಷ್, ಒಳ್ಳೇದು, ಬಹಳ ಸಂತೋಷ. ಆದರೆ ಲಿಂಗಧರದ ಸಾಮಾಜಿಕ ಸ್ಥಾನಮಾನಕ್ಕೆ 9 ಮೌಲ್ಯಾಂಕ, 9 ಮಾರ್ಕ್ಸ್, 9 ಅಂಕ. ಅದೇ ರೀತಿ ಲಿಂಗದವರಿಗೆ 9, ಲಿಂಗಾಯತ ಅಂತ ಬಂದ್ಬಿಟ್ರೆ, ಲಿಂಗವಂತ ಅಂತ ಬಂದ್ರೆ ಏಕದಮ್ 31, ಲಿಂಗಾಯತ ಅಂತ ಬರೆದ್ರೆ 10 ಸಾಮಾಜಿಕ ಸ್ಥಾನಮಾನಕ್ಕೆ 10 ಮಾರ್ಕ್ಸ್. ಅದೇ ರೀತಿ ವೀರಶೈವ ಅಂತ ಬರೆದ್ರೆ ಏಕದಮ್ ಕಡಿಮೆ 3 ಮಾರ್ಕ್ಸ್.
ಅದೇ ರೀತಿ ವೀರಶೈವ ಲಿಂಗಾಯತ ಅಂತ ಬರೆದ್ರೆ 15 ಮಾರ್ಕ್ಸ್. ಅದನ್ನೇ ಉಲ್ಟಾ ಮಾಡಿ ಲಿಂಗಾಯತ ವೀರಶೈವ ಅಂದ್ರೆ 8 ಮಾರ್ಕ್ಸ್. ಒಂದೇ ಜಾತಿಗೆ ಸೇರಿದ ಈ ಸಮಾನಾರ್ಥಕ ಹೆಸರುಗಳ ಜಾತಿಗಳಿಗೆ ಸಾಮಾಜಿಕ ಸ್ಥಾನಮಾನಕ್ಕೆ ನೀಡಿರುವ ಅಂಕಗಳಲ್ಲಿ ಈ ತರಹದ ಅಜಗಜಾಂತರ ವ್ಯತ್ಯಾಸ ಸಾಧ್ಯವೇ? ಆಯೋಗವೇ ಉತ್ತರಿಸಬೇಕು. ಇದು ನೋಡಿ ಹಿಂಗೆ ಎರ್ರ ಬಿರ್ರಿ ಬೇಕಾ ಬಿಟ್ಟಿ ಹಿಂದೆ ಮುಂದೆ ನೋಡ್ಲಾರ್ದೆ ಕಣ್ಮುಚ್ಚಿ ಮಾರ್ಕ್ಸ್ಗಳನ್ನ ಹಾಕೋತ ಹೋಗ್ಬಿಟ್ಟು ಅದನ್ನು ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ರೆ ಈ ಜನ ಇರಬೇಕೋ ಸಾಯ್ಬೇಕು? ಅವರು ಈಗ ನೀವು ಬೇರೆ ಬೇರೆ ಕೋಡ್ ಕೊಟ್ಟಿದ್ದೇ ತಪ್ಪು. ಒಂದು ವೇಳೆ ಈಗ ನೋಡ್ರಿ, ಲಿಂಗಾಯತ ಅಂದವನಿಗೆ ವೀರಶೈವ ಅಂದವನಿಗೆ 3 ಮಾರ್ಕ್ಸ್, ಲಿಂಗಾಯತ ಅಂದವನಿಗೆ ಲಿಂಗವಂತ ಅಂದವನಿಗೆ 31, ಲಿಂಗಧರ ಅಂದವನಿಗೆ 9, ವೀರಶೈವ ಲಿಂಗಾಯತ ಅಂದ್ರೆ 15. ಅದನ್ನೇ ಉಲ್ಟಾ ಹೆಸರು ಬರೆಸಿದ್ರೆ 8 ಮಾರ್ಕ್ಸ್. ನೀವೆಲ್ಲರೂ ದಯವಿಟ್ಟು ಇದನ್ನು ಯೋಚನೆ ಮಾಡಿ, ಸರ್ಕಾರದವ್ರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಇನ್ನು ಹೆಳವರದು ಹೆಳವರ ಬಗ್ಗೆ ಒಂದು ವಿಷಯ ಹೇಳ್ತೀನಿ. ಹೆಳವರದು ಒಂದು ಅಲೆಮಾರಿ ಜಾತಿ. ಅವರು ಮನೆತನಗಳ ವಂಶಾವಳಿಗಳನ್ನ ದಾಖಲು ಮಾಡಿಕೊಂಡು ಪ್ರತಿ ವರ್ಷ ಆಯಾ ಮನೆತನಗಳಿಗೆ ಭೇಟಿ ನೀಡಿ ಅವರ ವಂಶಾವಳಿಯನ್ನ ಓದಿ ಹೇಳಿ ಸ್ವಲ್ಪ ದವಸ ಧಾನ್ಯಗಳನ್ನ ಮತ್ತು ಬಟ್ಟೆಗಳನ್ನ ಮತ್ತು ಹಣ ತೆಗೆದುಕೊಂಡು ಹೋಗಿದ್ದಾರೆ. ಕೆಲವರು ಹಿಂದೂ ಧರ್ಮದಲ್ಲಿ ಉಳಿದಿದ್ದರೆ, ಕೆಲವರು ಲಿಂಗಾಯತ ಪರಂಪರೆಯನ್ನು ಒಪ್ಪಿಕೊಂಡು ಲಿಂಗಾಯತ ಹೇಳುವವರು ಆಗಿದ್ದಾರೆ. ಇವರಿಬ್ಬರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಾನಮಾನಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ಉಲ್ಲೇಖಿತ ವರದಿಯಲ್ಲಿ ಕೋಡ್ A439 ನಲ್ಲಿ ಕೆಲವರಿಗೆ ಸಾಮಾಜಿಕ ಸ್ಥಾನಮಾನ 75 ಮಾರ್ಕ್ಸ್. ಅದೇ ರೀತಿ ಶೈಕ್ಷಣಿಕ ಸ್ಥಿತಿಗತಿ 54 ಮಾರ್ಕ್ಸ್. ಅದೇ ರೀತಿ ಆರ್ಥಿಕ ಪರಿಸ್ಥಿತಿ 28. ಒಟ್ಟು ಅವರಿಗೆ 157 ಮಾರ್ಕ್ಸ್ ಕೊಟ್ಟಿದ್ದಾರೆ 200ಕ್ಕೆ, ಮತ್ತು ಅವರನ್ನ 18 ಸೇರಿಸಿದ್ದಾರೆ. ಅದೇ ಲಿಂಗಾಯತ ಹೇಳೋರಿಗೆ ಸಾಮಾಜಿಕ ಸ್ಥಾನಮಾನಕ್ಕೆ ಎಕ್ದಮ್ 20% ತಂದಿದ್ದಾರೆ, 15 ಮಾರ್ಕ್ಸ್ ಕೊಟ್ಟಿದ್ದಾರೆ ಬರೀ. ಅದೇ ಪ್ರಕಾರ ಅವರ ಶೈಕ್ಷಣಿಕ ಸ್ಥಿತಿಗತಿ 24, ಅವತ್ತು ಆರ್ಥಿಕ ಸ್ಥಿತಿಗತಿ 17, ಟೋಟಲ್ 56. ಅಂದ್ರೆ ಬರೀ ಹಿಂದೂ ಹೆಳವ ಅಥವಾ ಹೆಳವ ಅಂತ ಹೇಳಿದ್ರೆ 157, 18. ಲಿಂಗಾಯತ ಹೆಳವ ಅಂದ್ರೆ 56. ಆಯೋಗ ಈ ಅಜಗಜಾಂತರ ವ್ಯತ್ಯಾಸವನ್ನ ಯಾರಾದರೂ ನಂಬಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥ ಪ್ರಶ್ನೆಯನ್ನ ನಾನು ಇವತ್ತು ಆಯೋಗದ ಮುಂದೆ ಇಡ್ತಾ ಇದ್ದೀನಿ. ಅಂದ್ರೆ ಹೇಳ್ತೀರಪ್ಪ, ಆಯ್ತಪ್ಪ ತಮ್ಮ ಹೇಳ್ತಿರು ತಮ್ಮ. ಒಂದು ಸ್ವಲ್ಪ ಇನ್ನೊಂದು 2 ನಿಮಿಷ ವೇಟ್ ಮಾಡಿ, 2 ನಿಮಿಷ ವೇಟ್ ಮಾಡು. ಆಯ್ತು. ಇನ್ನೊಂದು, ಮಚ್ಚಗಾರರಂದ್ರೆ ಪಾದರಕ್ಷೆ ಹೊಡೆಯುವವರು. ಅವರು ಲಿಂಗಾಯತ ಪರಂಪರೆಯಲ್ಲೂ ಇದ್ದಾರೆ, ಹಿಂದೂ ಪರಂಪರೆಯಲ್ಲೂ ಇದ್ದಾರೆ. ಆದ್ರೆ ಇವ್ರನ್ನ ಆಯೋಗ ಪಬ್ಲಿಷ್ ಮಾಡಿರ್ತಕ್ಕಂಥ ಬುಕ್ ಅಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನಂಬರ್ 101ರಲ್ಲಿ ಸೇರಿಸಿದ್ದಾರೆ. ಆದ್ರೆ ಈ ಲಿಂಗಾಯತ ಮಚ್ಚಗಾರರನ್ನ 3B ಯಲ್ಲಿ ಸೇರಿಸಿದ್ದಾರೆ. ಹಿಂದೂ ಧರ್ಮದ ಭಾಗವೇ ಆಗಿರ್ತಕ್ಕಂಥ ಲಿಂಗಾಯತ ಮಚ್ಚಗಾರರನ್ನ ಹಿಂದೂ ಧರ್ಮದ 3B ಯಲ್ಲಿ ಸೇರಿಸುವುದು ಸರಿಯೇ? ಅವರನ್ನ ನ್ಯಾಯಬದ್ಧವಾಗಿ ಅವರನ್ನ ಇದಕ್ಕೆ ಏನಂದ್ರೆ SC ಒಳಗೆ ಸೇರಿಸಬೇಕು. ಇನ್ನಾಯ್ತು. ಇನ್ನು ಪಂಚಮಸಾಲಿ ಸಮಾಜಕ್ಕೆ ಸಾಮಾಜಿಕ ಸ್ಥಾನಮಾನಗಳಿಗೆ ವೀರಶೈವ ಪಂಚಮಸಾಲಿ ಅಂತ ಬರೆದ್ರೆ 33 ಮಾರ್ಕ್ಸ್ ಕೊಟ್ಟಿದ್ದಾರೆ, ಲಿಂಗಾಯತ ಪಂಚಮಸಾಲಿ ಅಂತ ಬರೆದ್ರೆ 31 ಮಾರ್ಕ್ಸ್ ಕೊಟ್ಟಿದ್ದಾರೆ. ಈ ವ್ಯತ್ಯಾಸಕ್ಕೆ ಕಾರಣ ಏನು? ಆಯೋಗ ಮೂರ್ತಿ ಹೇಳಬೇಕಿದೆ. ಇನ್ನು ಇಡೀ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಧರ್ಮ ಪರಂಪರೆಗೆ ಜಾತಿಗೆ ಸೇರಿದವರು ಬಹಳ ಒಂದೇ ವೃತ್ತಿಗೆ ಸೇರಿದವರು ಒಂದೇ ಜಾತಿ. ಅವರ ಸಾಮಾಜಿಕ ಸ್ಥಾನಮಾನದಲ್ಲಿ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೇಲ್ನೋಟಕ್ಕೆ ಆಯೋಗದ ವರದಿಯನ್ನು ನಾವು ಪರಿಶೀಲಿಸಿದಾಗ ಬಹಳಷ್ಟು ಜಾತಿಗಳ ವಿಷಯದಲ್ಲಿ ಈ ರೀತಿಯ ತಾರತಮ್ಯ, ನಿರ್ಲಕ್ಷ್ಯ ಮತ್ತು ಬೇಕಾಬಿಟ್ಟಿ ಅಂಕಗಳನ್ನು ಕೊಟ್ಟಿರೋದು ಕಂಡು ಬಂದಿದೆ. ಎಲ್ಲಕ್ಕಿಂತ ಮಹತ್ವದ್ದು ಏನಂದ್ರೆ 1B
2A ಅಲ್ಲಿ ಸೇರಿಸ್ತಕ್ಕಂಥವರಿಗೆ ಸಾಮಾಜಿಕ ಸ್ಥಾನಮಾನ, ಶೈಕ್ಷಣಿಕ ಸ್ಥಿತಿಗತಿ, ಆರ್ಥಿಕ ಸ್ಥಿತಿಗತಿ ಈ 3 ಹೆಡ್ಡಿಂಗ್ನಲ್ಲಿ ಯಾಕೆ ನೀವು ಅಂಕಗಳನ್ನ ಬಹಿರಂಗಗೊಳಿಸಿಲ್ಲ? ಈಗ 1A ಒಂದು ಪದ್ಧತಿ, ಒಂದು ವಿಧಾನ, 2B ಒಂದು ಪದ್ಧತಿ, 3A ಒಂದು ಪದ್ಧತಿ, 1A 2B ಮತ್ತು 3A 3B ಒಂದು ಪದ್ಧತಿ ಅಡಾಪ್ಟ್ ಮಾಡಿದ್ರಿ. ಇದಕ್ಕೆ ಈ 1B ಮತ್ತು 3A ನಲ್ಲಿರ್ತಕ್ಕಂಥ ಜಾತಿಗಳಿಗೆ ಯಾಕೆ ಅದೇ ವಿಧಾನವನ್ನ ನೀವು ಅನ್ವಯಿಸಿಲ್ಲ ಅಂತಕ್ಕಂಥದ್ದು ನಮ್ದು ಬಹಳ ಮಹತ್ತರವಾದಂತ ಒಂದು ಪ್ರಶ್ನೆ. ನಾವು ಈಗ ಮಾಡ್ತಾ ಇರೋದು, ಸರ್ಕಾರ ಈಗ ಕಾಂತರಾಜ್ ಆಯೋಗ ಗೌಣ ಆಗಿದೆ, ನಮಗೂ ಗೊತ್ತಿದೆ. ಆದ್ರೆ ನಾವು ಏನ್ ಹೇಳ್ತಾ ಇದೀವಿ ಅಂತಂದ್ರೆ 50 ವರ್ಷಗಳಿಂದ 1975ರಿಂದ ಆಗಿರ್ತಕ್ಕಂಥ ತಪ್ಪನ್ನ ದಯವಿಟ್ಟು ಈಗ ಹೊಸದಾಗಿ ನಡೆಸ್ತಕ್ಕಂಥ ಸಮೀಕ್ಷೆಯಲ್ಲಿ ಮಾಡಬೇಡಿ ಅಂತ ನಾವು ವಿನಮ್ರವಾಗಿ ರಾಜ್ಯ ಹಿಂದುಳಿದ ಆಯೋಗಕ್ಕೆ ಮನವಿ ಮಾಡಿಕೊಡ್ತಾ ಇದ್ದೀವಿ. ಇದು ಬರೀ ನಮಗಷ್ಟೇ ಅನ್ಯಾಯ ಆಗಿಲ್ಲ, ಲಿಂಗಾಯತ ಪರಂಪರೆಯ ಜಾತಿಗಳಿಗೆ ಮಾತ್ರ ಅನ್ಯಾಯ ಆಗಿಲ್ಲ, ಒಕ್ಕಲಿಗರಿಗೂ ಆಗಿದೆ. ಅವರಲ್ಲಿ 30 ಜಾತಿಗಳನ್ನ ಡೌನ್ಗ್ರೇಡ್ ಮಾಡಿಬಿಟ್ರು. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಆಯೋಗಕ್ಕೆ ನಮ್ದು 2ನೇ ಮನವಿ ಏನಪ್ಪಾ ಅಂದ್ರೆ, ದಯವಿಟ್ಟು ನೀವು ಸಾಮಾಜಿಕ ಸ್ಥಾನಮಾನ ಮತ್ತು ಇದಕ್ಕೆ ಏನು ಶೈಕ್ಷಣಿಕ ಸ್ಥಿತಿಗತಿ ಮತ್ತು ಆರ್ಥಿಕ ಸ್ಥಿತಿಗತಿಗಳಿಗೆ ಕೊಟ್ಟಿರ್ತಕ್ಕಂಥ ಮಾರ್ಕ್ಸ್ಗಳನ್ನ ಪ್ರತಿ ಕಮ್ಯುನಿಟಿಗೆ ನೀವು ಪ್ರಿಂಟ್ ಮಾಡಿ ಬಹಿರಂಗ ಮಾಡಿದರೆ ಪ್ರತಿಯೊಂದು ಜಾತಿಯ ಯಜಮಾನರು ಪರಿಶೀಲನೆ ಮಾಡಿ ಅದು ಸರಿ ಇದೆಯೋ ಇಲ್ಲೋ ಅಂತೇಳಿ ಆಯೋಗಕ್ಕೆ ಸೂಕ್ತ ಮನವಿಯನ್ನ, ಸೂಕ್ತ ವರದಿಯನ್ನ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಮ್ದು 2 ಮನವಿ ಇದಾವೆ. ಮೊಟ್ಟ ಮೊದಲನೇದಾಗಿ ಒಂದು ಏನಪ್ಪಾ ಅಂದ್ರೆ, ಈ ಕಾಂತರಾಜ್ ಆಯೋಗದಲ್ಲಿ ಹಿಂದಿನ ಆಯೋಗಗಳಲ್ಲಿ ಆಗಿರ್ತಕ್ಕಂಥ ತಪ್ಪು ಮತ್ತೊಮ್ಮೆ ಆಗಬಾರದು. ಅದರ ಬಗ್ಗೆ ಈ ಹೊಸ ಸಮೀಕ್ಷೆ ವರದಿ ಕೊಡುವಾಗ ಆಯೋಗ ಜಾಗ್ರತೆ ವಹಿಸಬೇಕು. ಅದು ನಮ್ಮ ರಿಕ್ವೆಸ್ಟ್. ಆ ರೀತಿಯ ತಪ್ಪುಗಳ ಪುನರಾವರ್ತನೆ ಆಗದಂತೆ ನೋಡಿಕೊಳ್ಳಬೇಕು. ಇದು ಒಂದೇದು. 2ನೇದು ಏನಪ್ಪಾ ಅಂದ್ರೆ, ಕಾಂತರಾಜ್ ಆಯೋಗದವರು ಏನು ವರದಿ ಕೊಟ್ಟಿದ್ದಾರೆ ಅದನ್ನ ದಯವಿಟ್ಟು ದತ್ತಾಂಶದಲ್ಲಿ ನೀವು ಎಲ್ಲ ಬೇಡ, ಎಲ್ಲ ಸಮಾಜಗಳಿಗೆ ಯಾವ ರೀತಿ ಸಾಮಾಜಿಕ ಸ್ಥಾನಮಾನಗಳಿಗೆ ಏನು ಅಂಕ ಕೊಟ್ಟಿದ್ದೀರಿ, ಪ್ರತಿ ಕೋಡ್ನಲ್ಲಿ ಇರ್ತಕ್ಕಂಥ ಜಾತಿಗೆ ಶೈಕ್ಷಣಿಕ ಸ್ಥಿತಿಗತಿಗಳಿಗೆ ಏನು ಕೋಡ್ ಕೊಟ್ಟಿದ್ದೀರಿ, ಅಲ್ಲಿ ಎಷ್ಟು ಮೌಲ್ಯಗಳನ್ನು ಅಂಕಗಳನ್ನು ಕೊಟ್ಟಿದ್ದೀರಿ, ಆರ್ಥಿಕ ಪರಿಸ್ಥಿತಿಗೆ ಎಷ್ಟು ಅಂಕಗಳನ್ನು ಕೊಟ್ಟಿದ್ದೀರಿ ಬಹಿರಂಗ ಮಾಡಿ. 3ನೇ ಮನವಿ ಅಂದ್ರೆ 1B ಮತ್ತು 2Aಗೆ ನೀವು ಈ 3 ಅಂಕಗಳನ್ನು ಯಾಕೆ ಕೊಟ್ಟಿಲ್ಲ? 1A ಕೊಟ್ಟಿದ್ದೀರಾ, 2B ಕೊಟ್ಟಿದ್ದೀರಾ, 3A ಕೊಟ್ಟಿದ್ದೀರಾ, 3B ಇರ್ತಕ್ಕಂಥ ಎಲ್ಲಾ ಸಾವಿರಾರು ಜಾತಿಗಳಿಗೆ ಕೊಟ್ಟಿದ್ದೀರಾ. ಆದ್ರೆ 1B ಇರ್ತಕ್ಕಂಥವ್ರಿಗೆ ಯಾಕೆ ಕೊಟ್ಟಿಲ್ಲ? ಮತ್ತು 3B 2A ಇರೋರಿಗೆ ಯಾಕೆ ಕೊಟ್ಟಿಲ್ಲ? ಡೈರೆಕ್ಟ್ ಅವ್ರಿಗೆ ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ, ಉಳಿದವ್ರಿಗೆಲ್ಲ ಸ್ಪ್ಲಿಟ್ ಮಾಡಿ ಕೊಟ್ಟಿದ್ದಾರೆ. ಇದು ಯಾವ್ದು ರಾಜದುರ್ಗದ ರಹಸ್ಯ? ಇದನ್ನ ಈ ರೀತಿ ಮಾಡಿದ್ರೆ ಜನ ಏನ್ ತಿಳ್ಕೋಬೇಕು? ಜನ ಏನ್ ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತಂದ್ರೆ, ಆಯೋಗದವರು ಫ್ರಾಡು, ಆಯೋಗದವರು ಮೋಸ, ಆಯೋಗದವರು ವಂಚನೆ, ಆಯೋಗದವರು ಪಕ್ಷಪಾತನ ಮಾಡ್ತಿರ್ತಾರೆ. ಎಲ್ಲರೂ ಮನುಷ್ಯರೇ. 1A ಇರ್ತಕ್ಕಂಥ ಸುಮಾರು 52 ಜಾತಿಗಳು ಮನುಷ್ಯರೇ, ಅವರು ರಾಜ್ಯದ ಪ್ರಜೆಗಳು. ಅದೇ ರೀತಿ 2B ಇರ್ತಕ್ಕಂಥ 75 ಲಕ್ಷ ಇರ್ತಕ್ಕಂಥ ಮುಸಲ್ಮಾನರು ಈ ರಾಜ್ಯದ ಪ್ರಜೆಗಳು. ಅದೇ ರೀತಿ ಒಕ್ಕಲಿಗ ಸಮುದಾಯದವರು ಏನಿದ್ದಾರೆ 2ದಲ್ಲಿ ಅವರು ರಾಜ್ಯದ ಪ್ರಜೆಗಳು. ಅದೇ ಪ್ರಕಾರ 3 ಇರ್ತಕ್ಕಂಥ ಲಿಂಗಾಯತ, ಕ್ರಿಶ್ಚಿಯನ್ ಮತ್ತು ಜೈನ್ ಸಮುದಾಯದವರು ರಾಜ್ಯದ ಪ್ರಜೆಗಳು. ಅವರಿಗೆ ಒಂದು ವಿಧಾನ ಅಡಾಪ್ಟ್ ಮಾಡಿಲ್ಲ. ಆದ್ರೆ 1A ಇರ್ತಕ್ಕಂಥವ್ರಿಗೆ, 1B ಇರ್ತಕ್ಕಂಥವ್ರಿಗೆ ಯಾಕೆ ಅದೇ ವಿಧಾನವನ್ನು ಅಡಾಪ್ಟ್ ಮಾಡಿಲ್ಲ? ಈ ತಾರತಮ್ಯಕ್ಕೆ, ಈ ಲೋಪಕ್ಕೆ ಕಾರಣ ಏನು? ಆ ರಾಜದುರ್ಗದ ರಹಸ್ಯವನ್ನ ಆಯೋಗದವರು ದಯವಿಟ್ಟು ಬಹಿರಂಗ ಮಾಡಬೇಕು ಅಂತ ನಾವು ಆಗ್ರಹ ಪೂರ್ವಕವಾಗಿ ಅವ್ರನ್ನ ಕೇಳ್ಕೊಳ್ತೀವಿ. ನಾನು ಈಗಾಗಲೇ ಹೇಳಿದೆ, ಕೆಲವು ಜನ ಬಂದಿರಲಿಲ್ಲ. ನಮಗೆ ನಮ್ಮ ಲಿಂಗಾಯತ ಸಮಾಜದ 52 ಜಾತಿಗಳಿಗೆ ಕಾಂತರಾಜ್ ಆಯೋಗದ ಮಾನದಂಡಗಳ ಪ್ರಕಾರವೇ, ಕಾಂತರಾಜ್ ಆಯೋಗದವರು ಮಾಡಿದ ಸಮೀಕ್ಷೆ ಪ್ರಕಾರವೇ
ಅನ್ಯಾಯವಾಗಿ ಅವರನ್ನ 3B ಸೇರಿಸಿದ್ದಾರೆ. ನ್ಯಾಯಬದ್ಧವ್ರನ್ನ 1A 1B ಮತ್ತು 2A ಸೇರಿಸಬೇಕಾಗಿತ್ತು. ಆದ್ದರಿಂದ ಒಕ್ಕಲಿಗರ ಜನಾಂಗದ ಒಕ್ಕಲಿಗ ಸಮೂಹ ಏನಿದೆ, ಒಕ್ಕಲಿಗ ಸಮುದಾಯ ಇದ್ದು ಅದರಲ್ಲಿಯೂ 30 ಜಾತಿಗಳಿಗೆ ಇದಾಗಿದೆ. ಅವನು ಪೇಪರ್ ಕೊಡ್ತಾರೆ ಅದನ್ನ. ಆದ್ರೆ ನಾನು ಅದ್ರ ಬಗ್ಗೆ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗುತ್ತೆ, ಇದಲ್ಲ ಅಲ್ಲಿ ಮೇಲೆ ಅದು ಪೇಪರ್ ಅದು ಅದರಲ್ಲಿಯೂ ಕುಂಚಿಟಿಗಳು. ಇನ್ನೊಂದು ಏನಿದೆ ಇಲ್ಲಿ, ಕುಲಶಾಸ್ತ್ರ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ಕುಂಚಿಟಿಗಳಲ್ಲಿ ನೋಡಿ, ಉಪ್ಪಾರ ಬಲಿಜನವರಿಗೆ 148 ಮಾರ್ಕ್ಸ್ ಸಿಕ್ಕರು 20 ಎವರೇಜ್ ಮಾಡಿ 20ರಿಂದ 49ರೊಳಗೆ ತಂದಾಕಿದ್ದಾರೆ. ಅದೇ ರೀತಿ ಅರಸು ಕುಂಚಿಟಿಗ, ಹಳ್ಳಿಕಾರರು, ದಾಸ ಕುಂಚಿಟಿಗ, ಕುಂಚಿಟಿಗ ರಾಯರು, ಬಳೆಗಾರರು, ಕುಂಚಿಟಿಗ ನಾಮದಾರಿ, ಸರ್ಪ ಒಕ್ಕಲಿಗ, ಕುಂಚಿಟಿಗ, ಅರಸು ವನ್ನಿಯಾರು, ಕುಂಚಿಟಿಗ ರೆಡ್ಡಿ, ಕುರುಬ ಕುಂಚಿಟಿಗ, ಮುಸುಕು ಒಕ್ಕಲಿಗ, ನಾಮದಾರಿ ಒಕ್ಕಲಿಗ, ಸೂರ್ಯವಾಸ ಕುಂಚಿಟಿಗ, ಉಪ್ಪಿನ ಕೊಳಗ ಒಕ್ಕಲಿಗ, ಯಲಮ ಒಕ್ಕಲಿಗ, ಶೆಟ್ಟಿ ಬಲಿಜ, ದಾಸರ ಬಲಿಜ, ಗೇಡೆ ಬಲ್ಲಿ ಬಲಿಜ, ಮುನ್ನಾರ, ಮುನ್ನೂರು, ಬಡೆ ಬಲಿಜ, ಬಡೆ ಶೆಟ್ಟಿ, ಜನಪನ್ನ ಮತ್ತು ಕಮ್ಮವಾರಿ, ಕಮ್ಮಾರ್ ರೆಡ್ಡಿ, ಶೆಟ್ಟಿ ಬಲಿಜ, ಇವರು ಎಲ್ಲರೂ ಇದರಲ್ಲಿ ಒಂದು ಜಾತಿ 1A ಹೋಗ್ಬೇಕಾಗಿತ್ತು. 4-5 ಜಾತಿಗಳು 1B ಹೋಗ್ಬೇಕಾಗಿತ್ತು. ಮತ್ತೆ 23 ಜಾತಿಗಳು 2A ಹೋಗ್ಬೇಕಾಗಿತ್ತು. ಮಾನದಂಡ ಅಂದ್ಮೇಲೆ ಎಲ್ಲರಿಗೂ ಒಂದೇ ಇರ್ಬೇಕು ತಾನೆ, ಒಬ್ರಿಗೊಂದು ಹೆಂಗಾಗತ್ತೆ? ಇವ್ರು ಎಲ್ಲ ಇದನ್ನ ಮಾಡಿ, ಈಗ ನಾನು ನೋಡಿದ್ದೀನಿ ಪಟ್ಟ ಕೆಳಗಿರ್ಬೋದು ಅಥವಾ ಮುಖಾಪಟ್ಟದಲ್ಲಿರ್ಬೋದು, ಧರ್ಮಪುರಿಯಲ್ಲಿರ್ಬೋದು, ಹಿರಿಯೂರಲ್ಲಿರ್ಬೋದು, ಸಾಣೇರಲ್ಲಿರ್ಬೋದು, ಪರಶುರಾಮದಲ್ಲಿರ್ಬೋದು, ಪಾವಗಡದಲ್ಲಿರ್ಬೋದು, ಅಲ್ಲಿ ಕುಂಚಿಟಿಗರ ಪರಿಸ್ಥಿತಿ ಎಲ್ಲಕ್ಕಿಂತ ಕೆಟ್ಟಿದೆ. ಅಂಥವ್ರನ್ನ ಸಹಿತ ಇವರು ಇದ್ದಂ 3A ಸೇರಿಸ್ಬಿಟ್ಟಿದ್ದಾರೆ. ಅದಕ್ಕೆ ಇದು ಅದು ಯಾರು ಗೊತ್ತಿದ್ದವ್ರಿದ್ರೆ ಒಕ್ಕಲಿಗರು ಕೊಡಿ, ಅವ್ರ ವಿಚಾರ ಮಾಡ್ಕೊಂಡು ಅವ್ರು ಮಾತಾಡೋದ್ರ ಅವ್ರ ಬಗ್ಗೆ ನಾವು ಮಾತಾಡೋಕ್ಕಿಂತ ನಾನು ಬರೀ ಮೆನ್ಷನ್ ಮಾಡಿದ್ದೀನಿ ಅಷ್ಟೇ. ಇದು ಈ ಪ್ರಕಾರ ಆಗೋದು ತಪ್ಪಾಗುತ್ತೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಆಯೋಗದಲ್ಲಿ ಬಹಳ ವಿನಮ್ರವಾಗಿ ಗೌರವಪೂರ್ವಕವಾಗಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ಜನರ ಜೀವನ ಜೊತೆ ಚೆಲ್ಲಾಟ ಆಡಬೇಡಿ, ಜನರ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡಬೇಡಿ. ಮೊದಲೇ ದಾರುಣವಾದಂತ ಪರಿಸ್ಥಿತಿಯಲ್ಲಿ ಎಲ್ಲಾ ಸಮಾಜದವರಿದ್ದಾರೆ, ನಮ್ಮವರು ಇದ್ದಾರೆ. ದಯವಿಟ್ಟು ನ್ಯಾಯಯುತವಾಗಿ ಮಾಡಿ, ಪಾರದರ್ಶಕವಾಗಿ ಮಾಡಿ ಮತ್ತು ಎಲ್ಲರನ್ನ ಒಂದೇ ಸಮಭಾವದಿಂದ ಸಮಚಿತ್ತದಿಂದ ಸಮಾನವಾಗಿ ನೋಡಿ. ಯಾರು ಹಿಂದುಳಿದಿದ್ದಾರೋ ಅವ್ರು ಹಿಂದುಳಿದಾರೆ ಅಂತೇಳಿ, ಯಾರು ಮುಂದುವರೆದಿದ್ದಾರೋ ಅವ್ರು ಮುಂದುವರೆದಾರೆ ಅಂತೇಳಿ ನಮ್ದೇನೂ ಅಬ್ಜೆಕ್ಷನ್ ಇಲ್ಲ. ನಾವು ಲಿಂಗಾಯತರಲ್ಲಿ ಮುಂದುವರೆದವರಿಗೆ ಕೊಡಿ ಅಂತ ನಾವು ಎಂದೂ ಬಾಯಿ ಬಿಟ್ಟು ಕೇಳೋದಿಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಲಿಂಗಾಯತ ಜಾಡರು, ಲಿಂಗಾಯತ ಆಟಗಾರರು, ಲಿಂಗಾಯತ ಗಾಡಿಗರು, ಲಿಂಗಾಯತ ಹೇಳೋರು, ಲಿಂಗಾಯತ ನಾವರಿಗರು, ಲಿಂಗಾಯತ ಅಗಸರು, ಲಿಂಗಾಯತ ಕುಂಬಾರು, ಲಿಂಗಾಯತ ಅಂಬಿಗರು, ಇವ್ರಿಗೆ ದಯವಿಟ್ಟು ನ್ಯಾಯ ದೊರಕಿಸಿಕೊಡಿ ಅಂತ ನಾವು ಈ ಸಮೀಕ್ಷೆ ಎಲ್ಲಾದರೂ ನ್ಯಾಯ ದೊರಕಿಸಿಕೊಡಿ ಅಂತ ನಾವು ಆಯೋಗಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳ್ತಕ್ಕಂಥದ್ದಿಲ್ಲ. ಎಲ್ಲವನ್ನ ನಾನು ಬರೆದಿದ್ದೀನಿ, ತಾವೆಲ್ಲರೂ ತಿಳಿದವರಿದ್ದೀರಿ. ತಾವು ಓದಿ ಅದನ್ನು ಯಾವ ರೀತಿ ಮಾಡ್ಕೋಬೇಕು ಆ ರೀತಿ ಇದನ್ನು ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ನಿಮ್ದು ಏನಾದರೂ ಕೇಳೋದಿದ್ರೆ ಹೇಳಿ, ನಾನು ಏನಾದರೂ ಇದ್ದರೆ ನಾನು ಉತ್ತರ. ಯಾವ ವರದಿ? ಕಾಂತರಾಜ್ ವರದಿಯನ್ನ ಸರ್ಕಾರದವರಿಗೆ ಅರ್ಥ ಆಗಿದೆ. ಸೆಕ್ಷನ್ 11 ಬಹಳ ಸ್ಪಷ್ಟವಾಗಿ ಹೇಳಿದೆ. ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದ ಕಾನೂನು 1995 ಕಲಂ 11ರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಪ್ರತಿ 10 ವರ್ಷಕ್ಕೊಮ್ಮೆ ವರ್ಲ್ಡ್ ಯೂಸ್ ಶಾಲ್ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕು. ಆ ಸಮೀಕ್ಷೆಯಲ್ಲಿ ಯಾರು ಮುಂದುವರೆದಿದ್ದಾರೋ ಅವರನ್ನ ತೆಗಿಬೇಕು. ಆ ಸಮೀಕ್ಷೆಯಲ್ಲಿ ಯಾರು ಹಿಂದುಳಿದಾರೋ ಅವ್ರು ಸೇರಿಸಬೇಕು. ದುರ್ದೈವ ಏನೆಂದರೆ ಕರ್ನಾಟಕದಲ್ಲಿ ಕಳೆದ 50 ವರ್ಷಗಳಿಂದ ರಿಸರ್ವೇಶನ್ ಅನುಭವಿಸ್ತಾ ಇರ್ತಕ್ಕಂಥವ್ರು, ಬ್ಯಾಕ್ವರ್ಡ್ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರು ಅದೇ ಪಟ್ಟಿಯಲ್ಲಿ ಇದ್ದವರು ಅದೇ ಪಟ್ಟಿಯಲ್ಲಿದ್ದಾರೆ. 50 ವರ್ಷದಲ್ಲಿ ಒಂದೇ ಒಂದು ಜಾತಿಯವರು ಮುಂದುವರೆದಿದ್ದಾರೆ ಅಂತ ಆಯೋಗ
ತೆಗೆದುಹಾಕಿ ಅಂತ ಶಿಫಾರಸು ಮಾಡಿಲ್ಲ. ಅದೇ ಪ್ರಕಾರ ಒಂದೇ ಒಂದು ಜಾತಿಯವರು ಹಿಂದುಳಿದವರಂತೆ ಕಂಡು ಬರ್ತಾರೆ, ಅವರನ್ನು ಸೇರಿಸಿ ಅಂತ ಆಯೋಗ ಶಿಫಾರಸು ಮಾಡಿಲ್ಲ. ಇದರಿಂದ ಹೊಸ ಸಮೀಕ್ಷೆ ಮಾಡು, ನೀವು ಇದ್ದದ್ದನ್ನ ಮೇಂಟೈನ್ ಮಾಡ್ಕೊತ ಹೋದ್ರೆ ಶತಮಾನಗಳ ಕಾಲ, ಈಗ ಅರ್ಧ ಶತಮಾನ ಮೇಂಟೈನ್ ಮಾಡ್ಕೊಂಡು ಬಂದ್ರಿ, ನೀವು ಸಮೀಕ್ಷೆ ಮಾಡುವ ಅವಶ್ಯಕತೆ ಏನಿದೆ? ಈಗ ನಿಮ್ಮ ಕಮ್ಯುನಿಟಿ ವಿಚಾರವಾಗಿ ಮಾತಾಡಿ ಕಾಂತರಾಜ್ ಅವರಿಗೆ ನಾವು ಸರ್ಕಾರ ಚೇಂಜ್ ಮಾಡ್ಬೇಕು, ಸರಿ, ಆ ಕೊಟ್ಟ ರಿಪೋರ್ಟ್ ಅನ್ನ ನೀವು ಒಪ್ತೀರಾ? ನಾವು ಒಪ್ಪಲ್ಲ. ಅದು ಒಬ್ಬ ಪ್ರೆಸಿಡೆಂಟ್ ಸರ್ಕಾರನೇ ಕಳಚಿಸ್ಬಿಟ್ಟಿದೆ ಈಗ. ಸರ್ ಹೌದು, ಬಟ್ ನಾನು ಕಮ್ಯುನಿಟಿಯ ಲೀಡರ್ ಆಗಿ ನಿಮ್ಮನ್ನು ಕೇಳ್ತಾ ಇರೋದು, ಆ ರಿಪೋರ್ಟ್ ನಿಮಗೆ ಸಮಂಜಸ ಅನಿಸ್ತಿದೆಯಾ? ಇಲ್ಲ, ಕಮ್ಯುನಿಟಿ ವೈಸ್ ಆಗಿ ನಿಮಗೆ ಇಲ್ಲ. ನಮ್ಮ ಕಮ್ಯುನಿಟಿಗೆ ಅವರ ವರದಿಯಿಂದ ಅನ್ಯಾಯ ಆಗಿದೆ, ಸ್ಪಷ್ಟವಾಗಿ ಹೇಳ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥ 52 ಜಾತಿಗಳಿಗೆ ವಂಚನೆ ಆಗಿದೆ. ಅವ್ರ ಪ್ರಕಾರನ, ಅವ್ರ ಮಾನದಂಡದ ಪ್ರಕಾರನ ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ. ಸರ್, ಈಗ ಹೊಸ ಸಮಿತಿಯನ್ನ ಹೆಂಗ್ ಮಾಡ್ತಾ ಇರಲ್ಲ, ಆ ವಿಚಾರದಲ್ಲಿ ತಾವೇನ್ ಹೇಳ್ತೀರಿ? ಈಗ ವೀರಶೈವ ಮಹಾಸಭಾದ್ದು ಲಿಂಗಾಯತದ್ದು ಜಟಾಪಟಿ ಎಲ್ಲ ನಡೀತಾ ಇದೆ, ನಾವು ಬೇರೆ ಅದರಲ್ಲಿ ನೋಡಿ, ಈಗ ನಮ್ಮ ಮಹಾಸಭೆಯಲ್ಲಿ ನಾನು ರಾಜ್ಯಾಧ್ಯಕ್ಷ, ರಾಷ್ಟ್ರೀಯ ಸಮಿತಿ ಅಂತ ಹೊಂದಿದೆ. ಅದು ಕರ್ನಾಟಕ ಅಷ್ಟೇ ಅಲ್ಲದೆ ದೇಶದ 7-8 ರಾಜ್ಯಗಳಲ್ಲಿ ನಮ್ಮ ಸಮಿತಿ ಇದಾವೆ. ನೀತಿ ನಿರೂಪಣೆ ಏನಿದೆ ರಾಷ್ಟ್ರೀಯ ಸಮಿತಿಯ ಜವಾಬ್ದಾರಿ. ಅವ್ರು ಏನು ನೀತಿ ನಿರೂಪಣೆ ಮಾಡ್ತಾರೆ ಅದರ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ನಮಗೇನಾಗಿದೆ ಅಂದ್ರೆ, ನಮ್ಮ ಸಮಾಜದಲ್ಲಿ ದೊಡ್ಡ ಸಮಾಜ ಆಗಿರ್ತಕ್ಕಂಥ ಗಾಣಿಗರು, ಆಟಗಾರರು ಅಂದ್ರೆ ಲಿಂಗಾಯತರು, ಜಾಡರು ಅಂದ್ರೆ ನೇಕಾರರು ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ, ಅವ್ರಿಗೆ ಸರ್ಟಿಫಿಕೇಟ್ ತಗೋಬೇಕಾದ್ರೆ MLA ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು, ಸರ್ಟಿಫಿಕೇಟ್ ತಗೋಬೇಕಾದ್ರೆ ಏನೋ ಕೈ ಬೆಚ್ಚಗೆ ಮಾಡ್ಬೇಕು ಯಾರ್ಯಾರಿಗೂ, ಅಂತ ಪರಿಸ್ಥಿತಿ ಬಂದ್ಬಿಟ್ಟು ಅವರು ರೋಷಿ ಹೋಗಿ ಇವತ್ತು ಏನ್ ಮಾಡಿದಾರೆ ಅಂದ್ರೆ, ನಮ್ಗೆ ಲಿಂಗಾಯತನು ಬೇಡ, ವೀರಶೈವನು ಬೇಡ, ನಾವು ಹಿಂದೂ ಜಾಡರು, ಹಿಂದೂ ಅಡ್ಗಾರ ಅಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಅಂದ್ರೆ ಅವ್ರ ಪರಿಸ್ಥಿತಿ ಎಂತ ದಾರುಣವಾಗಿದೆ ನೋಡ್ರಿ. ನಾನು ಚಿಕ್ಕಂದಿಂದ ನೋಡ್ಕೊತಾ ಬಂದೀನಿ, ನಮ್ಮ ಊರಿನಲ್ಲಿ 80% ಜಾಡಲ್ಲ. ಅವರಷ್ಟು ಲಿಂಗಾಯತ ಧರ್ಮನಿಷ್ಠ ಸಮಾಜ ಬೇರೆ ಯಾವುದೂ ಇಲ್ಲ. ಅದೇ ರೀತಿ ಗಾಣಿಗರು ಸಹಿತ. ಆದ್ರೆ ಇವತ್ತು ಅವ್ರನ್ನ ಸರ್ಕಾರದ 50 ವರ್ಷದ ಸರ್ಕಾರದ ನೀತಿ ನಿಯಮಗಳು ಅವರನ್ನ ಯಾವ ಪ್ರಪಾತಕ್ಕೆ ತಳ್ಳಿದಾವಂದ್ರೆ, ಇವತ್ತವರು ಲಿಂಗಾಯತರಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡ್ಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ಹಾಗೆ ಮಾಡಬೇಡಿ. ನಿಮ್ಮದೇ ಮಾನದಂಡ, ನಮ್ದೇನೋ ಅಬ್ಜೆಕ್ಷನ್ ಇಲ್ಲ, ನಿಮ್ಮದೇ ಸಮೀಕ್ಷೆ. ದಯವಿಟ್ಟು ಇಂಪಾರ್ಷಲ್ ಆಗಿ ಮಾಡಿ. ಯಾರು ಹಿಂದುಳಿದಿದಾರೋ ಅವ್ರಿಗೆ ಹಿಂದುಳಿದ ಪಟ್ಟ ಕೊಡಿ, ಯಾರು ಮುಂದುವರಿದಾರೋ ಅವ್ರನ್ನ ಕಿತ್ತೊಗಿರಿ. ಯಾರು ಒಪ್ತಾರ್ರಿ? ಚೌರಿಕರು, ನಾವಿಕರು, ಅಂಬಿಗರು, ಹೂಗಾರರು, ಗಾಣಿಗರು ಮತ್ತೆ ಪಂಚಮಸಾಲಿ ಕೃಷಿಕರು, ಅವರು ನ್ಯಾಯಬದ್ಧವಾಗಿ 2A ಹೋಗ್ಬೇಕು. ನಿಮ್ಗೆಲ್ಲ ಗೊತ್ತಿದೆ, ಒಬ್ರು ಸಾಂಬಾರು ಪಾಪ ಬರಗಾಲದಿಂದ ಕೂಡಲ ಸಂಘದಿಂದ ಇಲ್ಲಿ ತಕ ಬಂದ್ರು. ಇವತ್ತು ಕಾಂತರಾಜ್ ಆಯೋಗದ ವರದಿಯಲ್ಲೇ ಹೇಳಿದಾರೆ, ಅವ್ರು ಕೊಟ್ಟರು ಮಾರ್ಕ್ಸ್, ದೇ ಆರ್ ಎಲಿಜಿಬಲ್ ಫಾರ್ 2A ಅಂತ. ಅಂತವ್ರಿಗೆ ಅವ್ರ ಪಾಪ 100 ಮಂದಿ ದಿವಸ 20 ಕಿಲೋಮೀಟರ್ ನಡ್ಕೊಂತ ಬಂದು ಭಿಕ್ಷೆ ಬಿಡು. ನಾ ಹೇಳೋದೇನಂದ್ರೆ, ನ್ಯಾಯಬದ್ಧವಾಗಿ ಅವ್ರಿಗೆ ಏನ್ ಸಲ್ಲಬೇಕು ಗೌರವಯುತವಾಗಿ ಕೊಡಿ, ಭಿಕ್ಷೆ ಬೇಡಕ್ಕೆ ಹಚ್ಚಬೇಡಿ ಅಂತ, ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ತರಬೇಡಿ ಅಂತ ನಾವು ಆಯೋಗಕ್ಕೆ ಮನವಿ ಮಾಡ್ಕೊಡ್ತೇವೆ.